ಊರಿಂದ ಬಂದೆ, ಜಾಯಿನ್ ಆದೆ. ಹ್ಮ್ 3 ತಿಂಗಳು ಕೆಲಸ ಮಾಡಿದೆ ಗುರುಗಳೇ. ಹ್ಮ್ 3 ತಿಂಗಳು ಮರ ಕಡಿಕೆಲ್ಲ ಬಿಟ್ಬಿಟ್ರು. ಹಾರ್ಟಿಕಲ್ಚರ್ ಅಂದ್ರೆ ಆ ಟೈಮಲ್ಲಿ ತುಂಬಾ ಮಳೆ ಗಾಳಿ ಎಲ್ಲ. ಹ್ಮ್ ಆ ಇನ್ಸ್ಟಿಟ್ಯೂಟ್ ಅಲ್ಲಿ ತುಂಬಾ ಮರಗಳು, ಹ್ಮ್ ಮರ ಕಡಿಕೆಲ್ಲ ಬಿಟ್ರು. ಸರಿ ಆಯ್ತು ಅಂದ್ಬಿಟ್ಟು ಆರಾಮಾಗಿದ್ದೆ ಗುರುಗಳೇ. 3,000 ಸಂಬಳ ಕೊಡೋರು ಅವಾಗ. ಹ್ಮ್ ಚಿಕ್ಕದಾಗ ರೂಮ್ ಮಾಡ್ಕೊಂಡಿದ್ದು ಇಲ್ಲೇ ಹೆಬ್ಬಾಳ ಹತ್ರ. ಹ್ಮ್ 7 ಜನದಲ್ಲಿ 3 ಜನ ನಾವು, ನಮ್ಮ ಗೊತ್ತಿರೋ ಸ್ಟೂಡೆಂಟೇ ನಾವು 3 ಜನ ಸೆಲೆಕ್ಟ್ ಆಗಿದ್ದು. ಆ 3 ಜನ ಸೇರಿ ನಾವು ರೂಮ್ ಮಾಡ್ಕೊಂಡಿದ್ದ ಗುರುಗಳೇ. ಹ್ಮ್ ಹಾಗಾಗಿ ಅಲ್ಲಿ ಹೇಳೋರು, ನೀ ಇನ್ನು ಚಿಕ್ಕ ಹುಡುಗ, ಕಾಲೇಜ್ಗೆ ಹೋಗ್ಬಿಡು, ಇವೆಲ್ಲ ಕೆಲಸ ನಿನ್ಗೆ ಲಾಯಕ್ಕಿಲ್ಲ ಅಂತ ಅಲ್ಲಿ ತುಂಬಾ ಜನ ಹೇಳೋರು ಇನ್ಸ್ಟಿಟ್ಯೂಟ್ ಅಲ್ಲಿ. ಹ್ಮ್ ಆಯ್ತು ಅಂದ್ಬಿಟ್ಟು ನಾನು ಅವ್ರ ಮಾತು ಸ್ವಲ್ಪ ಕೇಳ್ಬಿಟ್ಟೆ ಗುರುಗಳೇ. ಹ್ಮ್ ಓ ಹೌದಲ್ವಾ, ಕಾಲೇಜ್ ನನ್ನ ಲೈಫ್ ಇನ್ನೂ ಇದೆ ಅಲ್ವಾ, ಚಿಕ್ಕ ಹುಡುಗ ಅಲ್ಲ ನಾನು, ಒಂಥರ ಇವಾಗಲೇ ಡ್ಯೂಟಿಗೆ ಜಾಯ್ನ್ ಆಗ್ಬಿಟ್ಟಿದ್ದೀನಿ, ಇವಾಗಲೇ ಲೈಫ್ ನೋಡ್ತಾ ಇದೀನಿ, ಬೇಡ ಕಾಲೇಜ್ ಲೈಫ್ ನೋಡೋಣಕ್ಕ ಎಲ್ಲ ಹೇಳೋರಲ್ಲ. ಈ ಕಾಲೇಜಲ್ಲಿ ಎಂಜಾಯ್ ಮಾಡ್ಬೋದು, ನಿಂಗೆ ಗೊತ್ತಿಲ್ಲ ಯಾವ ತರ ಇರ್ಬೋದು ಗೊತ್ತಾ ಅಂದ್ಬಿಟ್ಟು ಹೇಳೋರು ಗುರುಗಳೇ. ಹ್ಮ್ ಸರಿ ಆಯ್ತು ಅನ್ನೋ 3 ತಿಂಗಳು ಆಯ್ತು ಗುರುಗಳೇ. ನಾನು ರಿಸೈನ್ ಮಾಡಿದೆ ಗುರುಗಳೇ. ಹ್ಮ್ ರಿಸೈನ್ ಮಾಡ್ಬಿಟ್ಟೆ ನಾನು, ಯಾರ್ದೋ ಮಾತು ಕೇಳಿ ರಿಸೈನ್ ಮಾಡಿದೆ. ಕಾಲೇಜ್ಗೆ ಫಸ್ಟ್ PUಗೆ ಜಾಯ್ನ್ ಆದೆ ಗುರುಗಳೇ. ಓಕೆ, ಫಸ್ಟೇ ಯಾಕೆ ಹೋಗಿರ್ಲಿಲ್ಲ ನೀವು ಕಾಲೇಜಿಗೆ? ನಾನು ಲಾಲ್ಬಾಗ್ ಟ್ರೈನಿಂಗ್ ಮಾಡ್ಬಿಟ್ಟಿದ್ನಲ್ಲ ಗುರುಗಳೇ. ಹ್ಮ್ 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 10th ಪಾಸ್ ಆದ್ಮೇಲೆ ನಾನು ಲಾಲ್ಬಾಗ್ ಟ್ರೈನಿಂಗ್ 10 months ಕೋರ್ಸ್ ಅದು ಸಿಕ್ಬೇಕಂದ್ರೆ ಪುಣ್ಯನೇ ಆ ಕೋರ್ಸು. ಆಯ್ತು, ಈಗ ಕಾಲೇಜಿಗೆ ಸೇರ್ಕೊಂಡ್ರಿ? ಸೇರ್ಕೊಂಡೆ. ಹ್ಮ್ ಆವಾಗ ಹೋಗಿ ಈ ತರ ರಿಸೈನ್ ಮಾಡಿ ಊರ್ಗ್ ಹೋಗ್ಬಿಟ್ಟು ಕಾಲೇಜ್ ಹೋಗಿ ಜಾಯ್ನ್ ಆಗ್ಬಿಟ್ಟೆ ಗುರುಗಳೇ. ಹ್ಮ್ ನಮ್ಮಪ್ಪ ರೈತರು, ಹ್ಮ್ ರೇಷ್ಮೆ ಬೆಳಿತೀವಿ ಗುರುಗಳೇ. ಹ್ಮ್ ರೇಷ್ಮೆ ಬೆಳಿತೀವಿ. ನಮ್ಮ ಅಣ್ಣ, ನಾನು, ನಮ್ಮ ತಂಗಿ. ಹ್ಮ್ ಅವಾಗ ನಾನು ಕಾಲೇಜ್ ಹೋಗಿ ಸೇರ್ಕೊಂಡೆ ಗುರುಗಳೇ. ನಮ್ಮ ಅಪ್ಪ ಏನು ಅಂದಿಲ್ಲ, ಯಾಕೆ ಡ್ಯೂಟಿ ಬಿಟ್ಬಿಟ್ಟು ಬಂದೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಇಲ್ಲ ನನಗೆ ಓದ್ಬೇಕು ಅನ್ಸ್ತೈತೆ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ ಅಂದ್ರು. ಏನು ಅಂದಿಲ್ಲ ಅವರು, ಆ ತಕ್ಷಣಕ್ಕೆ ಏನು ಅಂದಿಲ್ಲ. ಓದ್ತಿದ್ದೆ ಗುರುಗಳೇ. ಓದ್ಮೇಲೆ 2 ತಿಂಗಳು ಓದೆ, 2.5 ತಿಂಗಳು ಕಾಲೇಜ್ಗೆ ಹೋದೆ. ಅಯ್ಯೋ ಕಾಲೇಜು ಬೋರ್ ಅನ್ಸ್ಬಿಡ್ತು. ಕಾಲೇಜಲ್ಲೂ ಏನಿಲ್ಲ. ಅಪ್ಪನೂ ಕಾಟ ಕೊಡೋಕ್ ಸ್ಟಾರ್ಟ್ ಮಾಡಿದ್ರು ಮನೆಯಲ್ಲಿ. ದುಡ್ಡು ಕಾಸು ವ್ಯವಹಾರದಲ್ಲೆಲ್ಲ ದುಡ್ಡು ಕೊಡ್ತಾ ಇರಲ್ಲ, ಖರ್ಚಿಗೆ ತುಂಬಾ ಇದ್ ಮಾಡೋರು. ಕಾಲೇಜು ಬೋರು, ಸಿಕ್ಕಾಪಟ್ಟೆ ಬೋರ್ ಅನ್ಸ್ಬಿಡ್ತು ಗುರುಗಳೇ. ಊರೇ ಬೋರ್ ಅನ್ಸ್ಬಿಡ್ತು, ಮನೇನೆ ಬೋರ್ ಅನ್ಸ್ಬಿಡ್ತು, ಅಪ್ಪ ಅಮ್ಮನೇ ಬೋರ್ ಅನ್ಸ್ಬಿಡ್ತು. ಖರ್ಚು ಕಾಸು ಕೊಡ್ತಾ ಇರಲಿಲ್ಲ. ಏನೋ ಕೆಟ್ಟ ಪದ್ದೆಲೆಲ್ಲ ಮಾತಾಡ್ಸೋರು ನಮ್ಮ ಅಪ್ಪ ನಂಗೆ. ತುಂಬಾ ಕಾಸು ಕೇಳಕ್ ಹೋದ್ರೆ ನಿಮ್ಮ ಅಮ್ಮನಿಗೆ ಅಡ ಇಟ್ಬಿಟ್ಟು ಕೊಟ್ಬಿಡ್ಲ, ಆ ತರ ಎಲ್ಲ ಮಾತಾಡ್ಸ್ಬಿಡೋರು. ನನ್ಗೆ ಒಂಥರ ಏನ್ ಗೊತ್ತಾ, ಹಿಂಸೆ ಗುರುಗಳೇ. ಹಿಂಸೆ ಆಗ್ಬಿಡೋದು, ಲೈಫೇ ಹಿಂಸೆ. ನಾನು ಯಾಕಾದ್ರೂ ಅಲ್ಲಿಂದ ಬಂದ್ಬಿಟ್ಟೆ, ಅಲ್ಲೇ ಇರ್ಬೇಕಿತ್ತು ನಾನು. ಇಲ್ಲ ಒಂದೊಂದು ಮುದ್ದೆ ಊಟ ಹಾಕಿದ್ರು ತಟ್ಟೆಗೆ ನೆಮ್ಮದಿ ಕೊಡ್ತಾ ಇರಲ್ಲ ನಮ್ಮಪ್ಪ. ತುಂಬಾ ಬೊಯ್ಯೋರು ಗುರುಗಳೇ. ಅಂತೆ ಬೇರೆಯವ್ರ ಮಕ್ಳಿಗೆ ಅವ್ರ ಪೊರ್ಕಿ, ಅವ್ರು ಒಳ್ಳೆಯವರು, ಬೇರೆಯವ್ರ ಮಕ್ಳು ಒಳ್ಳೆಯವರು, ಮನೆ ಮಕ್ಳು ಅವ್ರಿಗೆ ಕೆಟ್ಟವ್ರು. ನಮ್ಮಪ್ಪ ಬೈತಾ ಇದ್ದು, ಮನೆ ಮಕ್ಳು ಕೆಟ್ಟವ್ರು, ಬೇರೆಯವ್ರ ಮಕ್ಳಿಗೆ ನೆಂಬೋದವ್ರು, ನಮ್ಗೆ ನೆಂಬಕ್ ಸಾಧ್ಯ ಇಲ್ಲ. ನಾವ್ ಯಾವಾಗ ಚಿಕ್ಕ ಹುಡುಗರಲ್ಲಿ ಸ್ವಲ್ಪ ಆಟ ಆಡಿರ್ತೀವಲ್ಲ ಗುರುಗಳೇ, ಪೊರ್ಕಿತನ ಅದು ಇದ್ದೇ ಇರುತ್ತಲ್ಲ, ಅದೇ ಮೈಂಡ್ ಅಲ್ಲಿ ಹಾಕೊಂಡಿರ್ತಾರೆ. ಬೇರೆಯವ್ರ ಮಕ್ಳು ನಮ್ ಜೊತೆನೆ ಆಟ ಆಡಿರ್ತಾರೆ, ಅವ್ರು ದೊಡ್ಡ ನಮ್ಕಿಂತ ಪೊರ್ಕಿಗಳು. ಆದ್ರೆ ಅವ್ರಿಗೆ ನೆಂಬೋದು ಜಾಸ್ತಿ, ಬೇರೆಯವ್ರ ಮಕ್ಕಳು ಸೂಪರ್. ನೀವು ಸರಿ ಇಲ್ಲ, ನನ್ಗೆ ಸರಿಯಾಗಿ ಹುಟ್ಟಿಲ್ಲ ನೀವು. ಹಂಗೆ ಯಾವ ತರ ಅಂದ್ರೆ ಚಿಕ್ಕ ಮಾತಲ್ಲಿ ಹೇಳೋರು. ನನ್ಗೂ ಅನ್ಸೋದು ಈ ತರ ಅಪ್ಪನ ನಮ್ಗೂ ಏನೇನೋ ಇರೋದು ಗುರುಗಳೇ, ಮಾಡೋಕೆ ಆಸೆ. ನಮ್ಮ ಅಪ್ಪನೇ ನೆಂಬಲ್ವಲ್ಲ, ಯಾವ ತರ ಇದು, ಹುಟ್ಸಿರೋ ಅಪ್ಪನೇ ನೆಂಬಲ್ಲ. ಬೇರೆಯವ್ರ ಮಕ್ಳು ನೆಂಬ್ತಾರೆ, ಬೇರೆಯವ್ರಿಗೆಲ್ಲ ನೆಂಬೋದು. ಇವರೇ ಬೋಯ್ಕೊಂಡ್ ಬರೋದು ಬೇರೆಯವ್ರ ಹತ್ರ. ನನ್ ಮಗ ಸರಿ ಇಲ್ಲ, ಹಾಳು ಮಾಡ್ಬಿಡ್ತಾನೆ, ಹೊಲ ಎಲ್ಲ ಕೊಟ್ರೆ ಮಾರ್ಬಿಟ್ಟು ಹೊಂಟೋಯ್ತಾನೆ 2 ದಿನದಲ್ಲಿ. ಆ ತರ ಮೈಂಡ್ ಅಲ್ಲಿ ಬಂದು ಕುತ್ಕೋಗ್ಬಿಡ್ತು ಗುರುಗಳೇ. ಇವ್ರಿಗೆ ಎಷ್ಟೇ ಮಾಡಿದ್ರು ಸುಖ ಇಲ್ಲ,
ಅನ್ಬಿಟ್ಟು ಅನ್ಸ್ಬಿಡ್ತು ಗುರುಗಳೇ ನನ್ಗೆ. ಹ್ಮ್ ಎಷ್ಟೇ ಪ್ರೀತಿ ಮಾಡಿದ್ರು ಪ್ರಯೋಜನ ಇಲ್ದಿರೋ ಅಪ್ಪ ಇವರು, ಆ ತರ ಅನ್ಸ್ಬಿಡ್ತು ಗುರುಗಳೇ. ಹ್ಮ್ 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 ತುಂಬಾ ಯಾವ ತರ ಕೀಳಾಗಿ ನೋಡೋರಂದ್ರೆ, ಆ ತರ ಅಪ್ಪನ್ಗೆ ಈ ತರ ಗಂಡ್ಮಕ್ಳು ಹುಟ್ಲೇಬಾರದು ಅನ್ಸ್ಬಿಡೋದು ಹ್ಮ್ ಗುರುಗಳೇ. ಆಮೇಲೆ ಅಲ್ಲಿಂದ ಒಂದು ಬಂದೆ ಗುರುಗಳೇ, ಏನಾದ್ರೂ ಆಗ್ಬೇಕು ಬೆಂಗಳೂರಿಗೆ ಹೋಗ್ಬಿಟ್ಟು ಹ್ಮ್ ಅಂದ್ಬಿಟ್ಟು ಗಾಂಧಿನಗರ್ಗೆ ಬಂದೆ ಗುರುಗಳೇ. ಬಸ್ ಹತ್ಬಿಟ್ಟು ನಮ್ಮಮ್ಮನ ಹತ್ರ ಕಾಸು ಕೇಳದೆ ಗುರುಗಳೇ, ಕಾಸು ಇರ್ಲಿಲ್ಲ ನಮ್ಮಮ್ಮ ಹತ್ರ. ಪಾಪ ಎಲ್ಲಿದ್ದಿರೋದು ಅಂದ್ಬಿಟ್ಟು ಅವ್ರಿಗೆ ಕಾಲ್ ಚೈನ್ ಇತ್ತು ಗುರುಗಳೇ. ಹ್ಮ್ ಕಾಲ್ ಚೈನು ಅಡ ಇಟ್ಬಿಟ್ಟು ಎತ್ಕೊಂಡ್ ಹೋಗ್ಬಿಡು, ನಿಮ್ಮ ಅಪ್ಪನ ಮುಂದೆ ಇರ್ಬೇಡ ಮಗ ಅನ್ಬಿಡು. ಅವ್ರ ನೋವು ನನ್ಗೆ ಬೋಯ್ತಿದ್ರೆ ಅವ್ರಿಗೂ ಒಂಥರ ನೋವು ಆಗೋದು. ಹ್ಮ್ ಗಂಡ್ ಮಕ್ಳಿಗೆ ಬೋಯ್ತಿದ್ರೆ ಅವ್ರಿಗೂ ಒಂಥರ ನೆಮ್ಮದಿ ಇರ್ತಿರ್ಲಿಲ್ಲ. ಹ್ಮ್ ಕಾಲ್ ಚೈನ್ ಎತ್ಕೊಟ್ಬಿಟ್ರು ಗುರುಗಳೇ. ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬ್ಯಾಗ್ ಎಲ್ಲ ಹಾಕೊಂಡು ಕನಕ್ಪುರದಲ್ಲಿ ಒಂದು ಸೇಟು ಅಂಗಡಿಯಲ್ಲಿ ಅಡ ಇಟ್ಬಿಟ್ಟು ಆ ಚೈನ್, ಕಾಲ್ ಚೈನ್ ಗುರುಗಳೇ, ಬರೀ 200-250 ರೂಪಾಯಿ ಇಟ್ಬಿಟ್ಟು ಬಂದ್ಬಿಟ್ಟೆ ಗುರುಗಳೇ. ಹ್ಮ್ ಗಾಂಧಿನಗರ್ಗೆ ಬಂದೆ ಗುರುಗಳೇ. ನಾನು ಏನಾದ್ರೂ ಆಗ್ಬೇಕಲ್ಲ ಜೀವನದಲ್ಲಿ, ಏನಾದ್ರು ಸಾಧನೆ ಮಾಡ್ಬೇಕು. ಬೇಗ ಬೇಗ ಮಾತಾಡ್ಬೇಕು. ಚಿತ್ರರಂಗಕ್ಕೆ ಹೋಗ್ಬೇಕು ಅನ್ಬಿಟ್ಟು ಬಂದೆ ಗುರುಗಳೇ. ಹ್ಮ್ ಮೂವಿಗೆ ನಮ್ಮಪ್ಪನ್ ಮೀರ್ಸ್ಬೇಕು, ನಾನು ಏನಾದ್ರೂ ಒಂದ್ ಸಾಧನೆ ಆಗ್ಬೇಕು ಅನ್ಬಿಟ್ಟು ಬಂದೆ ಗುರುಗಳೇ. ಬಂದ್ರೆ ಗಾಂಧಿನಗರದಲ್ಲಿ 7 ತರ ನೀರ್ ಕುಡಿದ್ಬಿಟ್ಟೆ ಗುರುಗಳೇ. ಸಿನಿಮಾ ಯೋಚನೆ ನಿಮಗೆ ಮೊದಲಿಂದ ಇದ್ದಿದ್ದ ಅಥವಾ? ಹೌದೌದು ಗುರುಗಳೇ, ಮೊದ್ಲಿಂದ ಇತ್ತು. ಏನಾದ್ರೂ ಒಂದು ಅದ್ರಲ್ಲಿ ಆಗ್ಬೇಕು ಅನ್ಬಿಟ್ಟು ಇತ್ತು. ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಬೇಕು ಅಂತ? ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು. ನಮ್ಮ ಕಾಲೇಜಲ್ಲೆಲ್ಲ ಹೇಳೋರು, ಕಾಲೇಜಲ್ಲಿ ಊರಲ್ಲೆಲ್ಲ ಹೇಳೋರು ಗುರುಗಳೇ, ನೀನ್ ಏನಾದ್ರೂ ಒಂದ್ ಆಗ್ತೀಯಾ, ನೋಡಕ್ ಚೆನ್ನಾಗಿದ್ಯಾ, ನೀನು ಸಕ್ಕದ ಆಕ್ಟಿಂಗ್ ಬೇರೆ ಮಾಡ್ತೀಯಾ, ಡ್ಯಾನ್ಸ್ ಎಲ್ಲ ಮಾಡ್ತೀಯಾ, ಆ ತರ ಹೇಳೋರು. ನನ್ಗೆ ಅದೇ ಇದಾಗೋಯ್ತು, ಮೈಂಡ್ಗೆ ಅದೇ ಬಂದ್ಬಿಡ್ತು. ಅವಾಗ ಏನ್ ಮಾಡಿದೆ, ಈ ತರ ಗಾಂಧಿನಗರ್ಗೆ ಬಂದೆ. ಗಾಂಧಿನಗರದಲ್ಲಿ ಸ್ವಲ್ಪ ಕೆಲಸ ಮಾಡಿದೆ, ಅಲ್ಲಿ ಮಲ್ಕೋತಿದ್ದೆ, ಊಟ ಸಿಗ್ತಾ ಇರ್ಲಿಲ್ಲ. ಆದ್ರೂ ನಾನು ಯಾರಾದ್ರೂ ಕರ್ದ್ಬಿಟ್ಟು ಅಯ್ಯೋ ಪಾಪ ಅನ್ಬಿಟ್ಟು ಊಟ ಕೊಟ್ಬಿಡೋರು. ಬಾವು ಊಟಕ್ಕೆ ಹೆಂಗೋ ಸಿಕ್ಬಿಡೋದು ಗುರುಗಳೇ ಊಟ. ಆ ತರ ಆಗ್ಬಿಟ್ಟು ಬಂದೆ ಗುರುಗಳೇ. ಆಮೇಲೆ ಯಾಕೋ ಅಯ್ಯೋ ಗಾಂಧಿನಗರನು ಬೇಡ ಅನ್ಸ್ಬಿಡ್ತು. ಆಮೇಲೆ ನಮ್ಮ ಹುಡುಗರು ಇಲ್ಲಿದ್ರಲ್ಲ ಗುರುಗಳೇ, ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ, ಅಲ್ಲಿ ಬಂದೆ ಗುರುಗಳೇ. ಅಲ್ಲಿ ಬಂದ್ರೆ ಅವರು 3 ತಿಂಗಳು ಆಗ್ಬಿಟ್ಟಿದ್ ಗುರುಗಳೇ. ನಾನು ಅಲ್ಲಿ ಬರೋಷ್ಟ್ರಲ್ಲಿ ಎಲ್ಲ ಸುತ್ತಾಡ್ಕೊಂಡು ಸುತ್ತಾಡ್ಕೊಂಡ್ ಬರೋಷ್ಟ 3 ತಿಂಗಳು. ಅದು ಲೆಟ್ರ್ ಬಂದ್ಬಿಟ್ಟು ಡೆಲ್ಲಿಗೆ ಹೋಗ್ಬಿಡ್ತು ಗುರುಗಳೇ. ಅವ್ರು ಅಷ್ಟ್ ದಿನ ಕಾದಿದ್ದಾರೆ, ಹುಡ್ಗ ಏನೋ ಚೆಲ್ಲಾಟ ಆಡ್ಬಿಟ್ಟು ಹುಡ್ಗ ಬರ್ತಾನೆ ವಾಪಸ್ ಅನ್ಬಿಟ್ಟು ಹಂಗೆ ಆ ಲೆಟ್ರ್ ಹಂಗೆ ಇಕ್ಕಿದ್ರು. ನಾನು ಆ ಟೈಮಲ್ಲಿ ಸ್ವಲ್ಪ 3 ತಿಂಗಳು ಒಳಗಡೆ ಹೋಗ್ಬಿಟ್ಟಿದ್ರೆ ಆಗಿರೋದು ಗುರುಗಳೇ. 3 ತಿಂಗಳು ದಾಟ್ಬಿಟ್ಟೋದೆ, ಅವರು ಕಳ್ಸ್ಬಿಟ್ಟು ಆಗಿ ಬರಲ್ಲ ಇವನು. ಅವಾಗ ಮೊಬೈಲ್ ಸ್ವಲ್ಪ ಕಡಿಮೆ ಗುರುಗಳೇ ಆ ಟೈಮಲ್ಲಿ. ಸ್ವಲ್ಪ ಚಿಕ್ಕ ಮೊಬೈಲ್ಗಳಿತ್ತು. ಅವಾಗ ನಮ್ತ ಮೊಬೈಲ್ಗಳು ಇರ್ಲಿಲ್ಲ. ಬಂದೆ. ಆಮೇಲೆ ಅವ್ರು ಕೇಳ್ಕೊಂಡೆ, ನಾನು ಕೆಲ್ಸಕ್ಕೆ ಜಾಯ್ನ್ ಆಗ್ತೀನಿ, ನಾನು ರಿಸೈನ್ ವಾಪಸ್ ತಗೋತೀನಿ ಅಂತ. ಇಲ್ಲ, ನೀನು 2 ದಿನ ಮುಂಚೆ ಬರ್ಬೇಕಿತ್ತು, ನಿನ್ ಲೆಟ್ರ್ ಹೋಗ್ಬಿಟ್ಟು ಡೆಲ್ಲಿ ಕಳ್ಸ್ಬಿಟ್ಟಿದೀವಿ ಅಂತ. ಆಮೇಲೆ ಪಾಪ ಅವ್ರು ಯಾರೋ ಬಸವರಾಜಣ್ಣ ಅನ್ಬಿಟ್ಟು ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಕರ್ಕೊಂಡು ಎಂಪ್ಲಾಯ್ ಅವ್ರು ಹೋಗ್ಬಿಟ್ಟು ಒಳಗಡೆ ಎಲ್ಲ ಕೇಳಿದ್ರು, ಏನೋ ಹುಡುಗ ಬುದ್ಧಿ ಆಡ್ಬಿಟ್ಟವನೆ, ವಾಪಸ್ ಆ ಲೆಟ್ರ್ ಕೊಟ್ಬಿಡಿ ಹಂಗೆ ಹಿಂಗೆ ಅಂತ. ಇಲ್ಲ, ಅದು ಡೆಲ್ಲಿ ಕಳ್ಸ್ಬಿಟ್ಟಿದೀವಿ, ಫಾರ್ವರ್ಡ್ ಆಗ್ಬಿಟ್ಟಿದೆ, ಅವರು ಸೈನ್ ಎಲ್ಲ ಆಗ್ಬಿಟ್ಟಿದೆ, ಆಗಲ್ಲ, ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿ ಮಾಡ್ತೀನಪ್ಪ ಅಂತ. ನನ್ಗೆ ಯಾಕೋ ಇಂಟ್ರೆಸ್ಟ್ ಹೊಂಟೋಯ್ತು. 6 ಜನ ಹುಡುಗರಲ್ಲಿ ಅವ್ರು ನನ್ ಜೊತೆ ಇರೋ ಹುಡುಗರಲ್ಲಿ ನಾನು ಹೆಂಗ್ ಕಾಂಟ್ರಾಕ್ಟ್ ಬೇಸಿಕ್ ಮಾಡ್ಲಿ ಅನ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ ಗುರುಗಳೇ. ಸುಮ್ನೆ ಆಗ್ಬಿಟ್ಟು ಯಾವ್ದೋ ಇಲ್ಲೇ ಅವ್ರ ರೂಮಲ್ಲೇ ಇದ್ಬಿಟ್ಟೆ ಗುರುಗಳೇ. ಅವ್ರ ರೂಮಲ್ಲಿ ಇದ್ಕೊಂಡು ನಾನು ಪ್ರೈವೇಟ್ ಕೆಲ್ಸಕ್ಕೆ ಹೋಗ್ತಿದ್ದೆ ಗುರುಗಳೇ. ಅವ್ರ ಹತ್ರ ಹೋಗ್ತಾ ಇರಲಿಲ್ಲ, ನಾನು ಗಾರ್ಡನಿಂಗ್ ಕೆಲ್ಸಕ್ಕೇನೆ ಹೋಗ್ತಿದ್ದೆ. ಒಬ್ರ ಹತ್ರ ಸೇರ್ಕೊಂಡೆ ಗುರುಗಳೇ. ಒಬ್ರು ಒಂಥರ ಮಗ ತರಾನೇ ನೋಡ್ಕೊಂಡ್ರು. ಇವಾಗ್ಲೂ ಅವ್ರ ಹತ್ರನೇ ಜಾಬ್ ಮಾಡ್ತಾ ಇದೀನಿ ಗುರುಗಳೇ. ಅಂದ್ರೆ ನೀವು ಸಿನಿಮಾ ರಂಗ ಬಿಟ್ಬಿಟ್ರೆ ಆಗ್ಲಿಯಾ? ಬಿಟ್ಬಿಟ್ಟ ಗುರುಗಳೇ. ಎಂತೆಂತ ಮಾತಾಡಂದ್ರೆ ಅವರು ಕೆಟ್ಟ ಮಾತಲ್ಲೆಲ್ಲ ಹೇಳೋರು. ಲೈಟಿಂಗ್ ಎತ್ಕೋಬ ಅಂದ್ರೆ ಏನೋ ಕೆಟ್ಟದಾಗಿ ಅಮ್ಮನ ಬಗ್ಗೆ ಎಲ್ಲ ಮಾತಾಡೋರು, ಅಕ್ಕನ ಬಗ್ಗೆ ಎಲ್ಲ ಮಾತಾಡೋರು. ನಂಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ. ಇವೆಲ್ಲ ಬಯಸ್ಕೊಂಡ್ ನಾ ಮುಂದೆ ಬರ್ಬೇಕಾ, ಬೇಡ. ಯಾವಾಗಾದ್ರೂ 1 ಎಕರೆ ಜಮೀನ್ ಮಾರ್ಬಿಟ್ಟು ಡೈರೆಕ್ಟ್ ಹೀರೋನೇ ಆಗ್ಬಿಡುವ ಅನ್ಬಿಟ್ಟು ವಾಪಸ್ ಆ ತರ ಮೈಂಡ್ ಇತ್ತು. ಬಂದ್ಬಿಟ್ಟೆ ವಾಪಸ್. ಡೈರೆಕ್ಟ್ ಹೀರೋನೇ ಆಗ್ಬಿಡೋಣ ಅಂತ. ಡೈರೆಕ್ಟ್ ಹೀರೋನೇ ಆಗ್ಬಿಡೋಣ, ಇವ್ರ ಹತ್ರ ಯಾಕೆ ಬಯಸ್ಕೊಂಡಿರೋದು ಅನ್ಬಿಟ್ಟು. ಹುಡುಗ ಬುದ್ಧಿ ಅಲ್ವಾ ಗುರುಗಳೇ. ನಾನು ಅಯ್ಯೋ ಹೋಗು ಸೂಳೆ ಮಗ ಅಂದವನ, ನೀನ್ ನೀನೇ ಅದಾಗಿರ್ಬೋದು, ಹೋಗು, ನಾನು ಬಯಸ್ಕೊಂಡು ನಿನ್ನ ಹತ್ರ ನಾನೇ ಯಾಕೆ ಕೆಲಸ ಮಾಡ್ಲಿ ಅಂತ ಹೇಳಿ.
ಅದು ಒಂದು ಇವಾಗ ಅವರು ಇಷ್ಟು ಹೀರೋ ಗುರುಗಳೇ. ಆ ಪಿಕ್ಚರ್ ಸ್ವಲ್ಪ ಕೆಲಸ ಮಾಡಿದೀನಿ, ತುಂಬಾ ಕೆಲಸ ಮಾಡಿದೀನಿ. ಯಾವುದು? ದುನಿಯಾ ವಿಜಯ್ ಜೊತೆ. ಓಕೆ ಓಕೆ. ಆ ಪಿಕ್ಚರ್ ಪಾಪ ದುನಿಯಾ ವಿಜಯ್ ಅಂದ್ರೆ ಅವ್ರು ಯಾರಂತ ನಂಗೆ ಗೊತ್ತಿರಲಿಲ್ಲ. ಆ ಡೈರೆಕ್ಟ್ರು ಇಲ್ಲೇ ಮುಂದೆ ಇರೋರು ಅರ್ಧದಲ್ಲೇ ಕೈ ಕೊಟ್ಬಿಟ್ರು ನನಗೆ. ಸಂಬಳ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಕೆಟ್ಟ ಮಾತಲ್ಲೇ ಓದ್ಬಿಟ್ರು ಗುರುಗಳೇ. ಅದ್ ನನ್ಗೆ ಇಷ್ಟ ಆಗಿರ್ಲಿಲ್ಲ. ಅದ್ ಬೋಯಿಸ್ಕೊಂಡು ನಾನು ಇದ್ಬಿಟ್ಟಿದ್ದೀನಿ, ಇವತ್ತು ಏನೋ ಒಂದ್ ಆಗ್ಬಿಡ್ತಿದ್ದೆ ಅನ್ಸುತ್ತೆ. ಸೊ ಬೈಸ್ಕೊಂಡಿದ್ರೆ ಏನೋ ಒಂದು ಆಗ್ಬೋದ ಅಲ್ಲಿ. ಹೌದು ಗುರುಗಳೇ. ಒಳ್ಳೆ ಸಮಯ. ಆಮೇಲೆ ಇಲ್ಲೂ ಕೆಲ್ಸಕ್ಕೆ ಸರಿಯಾಗಿ ಹೋಗಿಲ್ಲ ಗುರುಗಳೇ. ಆಮೇಲೆ ಇನ್ನೂ ಊರ್ಗ್ ಹೋಗ್ಬಿಟ್ಟೆ. ಯಾಕೋ ಬೆಂಗಳೂರು ಹೋಗ್ತಿಲ್ಲ, ಇನ್ನು ಓದಕ್ ಹೋಗೋಣ ಅನ್ಬಿಟ್ಟು ಇನ್ನು ಎಲ್ಲ ಇದ್ ಮಾಡ್ಕೊಂಡು 1.5 ತಿಂಗಳು 2 ತಿಂಗಳು ಇಲ್ಲೇ ಆಗ್ಬಿಟ್ಟಿದ್ ಗುರುಗಳೇ, ಬೆಂಗಳೂರಲ್ಲೇ. ಆಮೇಲೆ ಇನ್ನೂ ಊರ್ಗ್ ಹೋದೆ. ನಮ್ಮ ಅಪ್ಪ ಏನಾದ್ರು ಅನ್ಕೊಳ್ಳಿ, ಊರೇ ಸರಿ, 3 ಹೊತ್ತು ಊಟ ಆದ್ರೂ ಸಿಗ್ತದೆ, ಹೆಂಗೋ ಕಾಲೇಜ್ ಹೋಗಿ ಬಂದ್ಬಿಡೋಣ, PUC ಆದ್ರೂ ಮಾಡೋಣ, ಸೆಕೆಂಡ್ PUC ಕಷ್ಟಪಟ್ಟು ಬೇಡ. ಆಮೇಲೆ ಇನ್ನೂ ಹೋಗ್ಬಿಟ್ಟೆ ಗುರುಗಳೇ ಊರ್ಗೆ. ಊರ್ಗ್ ಹೋದೆ. ಫಸ್ಟ್ PUC ಆಯ್ತು, ಎಕ್ಸಾಮ್ ಆಯ್ತು, ನಮ್ ತಂಗಿಗ್ ಮದ್ವೆ ಆಯ್ತು ಆ ಟೈಮಲ್ಲಿ. ಅಲ್ಲ, ನೀವು ಓದಾಗೆಲ್ಲ ಯಾರು ಸೇರ್ಸ್ಕೊತಿದ್ರು ನಿಮ್ಮನ್ನ ಅಂತ ಕಾಲೇಜಲ್ಲಿ? ಅದು ಗೌರ್ಮೆಂಟ್ ಕಾಲೇಜ್ ಗುರುಗಳೇ, ಗೊತ್ತಾಗ್ತಿರ್ಲಿಲ್ಲ. ಅಲ್ಲ, ಮೊದ್ಲು ಅರ್ಧಕ್ ಬಿಟ್ಟು ಹೋಗಿದ್ರಲ್ವಾ? ಗೊತ್ತಾಗ್ತಿರ್ಲಿಲ್ಲ. ಅಡೇನ ಸಾಕೋರು ಯಾರೋ ಒಬ್ರು ಕೂಗ್ಬಿಟ್ಟಿರೋರು ಗುರುಗಳೇ. ಶಬಾಷ್. ಆ ತರ ಕಾಲೇಜ್ ಅದು. ರಾಮು ಅಂತ ಕೂಗಿದ್ರೆ ಯಾರೋ ಒಬ್ರು ಹೌದಾ ಸರಿ ಅಡೇನ ಸಾಕೋಗ್ಬಿಡೋರು. ಏನೋ ಒಂದ್ ಮೇಸ್ಟ್ರ್ ಆಫೀಸ್ ರೂಮಿಂದಲೇ ಹಾಕಾರ, ಇಲ್ಲ ಕ್ಲಾಸ್ ಒಳಗೆ ಬಂದ ಟೆನಿಸ್ ಹಾಕಾರ ಕಾಣ್ತಿರ್ಲಿಲ್ವ? ಕ್ಲಾಸ್ ರೂಮಲ್ಲಿ ಹಾಕೋರು. ಆದ್ರೆ ಅದು ಒಂಥರ ಕ್ಲಾಸ್ಗೆ ಎದ್ದು ಹೋಗ್ಬಿಡ್ತಿದ್ವು, ಯಾರಿಗೂ ಯಾರಂತಾನೆ ಗೊತ್ತಾಗ್ತಿರ್ಲಿಲ್ಲ. ಯಾರು ಬ್ಯಾಗು ತತ್ತಿರ್ಲಿಲ್ಲ ಬಿಡಿ, 2 ಪುಸ್ತಕ ಇಟ್ಕೊಂಬರೋರು ಅನ್ಸುತ್ತೆ. ಹೌದೌದು, ಒಂದ್ ಬುಕ್. ಹೌದು, ನಿಜ. ಆತರ ಈ ಪೀರಿಯಡ್ ಇಷ್ಟ ಇಲ್ಲ ಅಂದ್ರೆ ಎದ್ದು ಹೋಗ್ಬಿಡ್ತಿದ್ವು. ಆತರ ಒಂಥರ ಎಕ್ಸಾಮ್ ಒಟ್ಮೇಲೆ ಎಕ್ಸಾಮ್ ಅಟೆಂಡ್ ಮಾಡ್ಬೇಕು ಅವ್ರಿಗೆ ಅಷ್ಟೇ. ಅವ್ರಿಗೇನೋ ಸಂಬಳ ಬರುತ್ತೆ, ಅವ್ರೇನ್ ತಲೆನೇ ಕೆಡ್ಸ್ಕೊತಿರಲ್ಲ. ಇವಾಗ ಸ್ವಲ್ಪ ಸ್ಟ್ರಿಕ್ಟ್ ಆಗೈತೆ ಕಾಲೇಜು. ನಾವ್ ಓದ್ಬೇಕಾದ್ರೆ ಆತರ ಇತ್ತದು. ಆಯ್ತು, ಗೌರ್ಮೆಂಟ್ ಕಾಲೇಜ್ ಮಾಡ್ಕೊಂಡ್ರಿ. ಆವಾಗ ಫಸ್ಟ್ PUC ಆಯ್ತು ಗುರುಗಳೇ, ಎಕ್ಸಾಮ್ ಬರ್ದೆ ಪಾಸ್ ಆಯ್ತು. ಪಾಸ್ ಆದ್ಮೇಲೆ ಆಮೇಲೆ ಅನಿಸ್ತು ಹಾಸ್ಟೆಲ್ಗೆ ಹೋಗಿ ಸೇರ್ಕೊಬಿಡೋಣ ಬೆಂಗಳೂರಿಗೆ. ಆತರ ನಮ್ಮಪ್ಪ ತುಂಬಾ ಕಾಟ ಕೊಡೋರು ಗುರುಗಳೇ. ಸೊ ಹಾಗಾಗಿ ಹಾಸ್ಟೆಲಿಗೆ ಬಂದ್ಬಿಟ್ರ? ಇಲ್ಲ ಗುರುಗಳೇ, ಇಲ್ಲಿ ಕೇಳಿ ಗುರು, ಹೇಳ್ತೀನಿ, ಇನ್ನು ತುಂಬಾ ಇದೆ, ಅಲ್ಲೇ ಬರ್ತಾ ಇದೀನಿ. ಆಮೇಲೆ ಫಸ್ಟ್ PUC ಆದ್ಮೇಲೆ ಫಸ್ಟ್ PUC ನಮ್ಮೂರವರೆಲ್ಲ ಸ್ವಲ್ಪ ಹಾಸ್ಟೆಲ್ ಇದ್ರು ಬೆಂಗಳೂರಲ್ಲಿ ಗುರುಗಳೇ. ಅವರು ನಾನು ಕಾಲೇಜಲ್ಲಿ ನಾನು TC ತಗೊಂಡು ಹೋಗ್ಬಿಡ್ತೀವಿ, ನಾನು ಇಲ್ಲಿ ಓದಲ್ಲ, ನಾನು ಬೆಂಗಳೂರಿಗೆ ಹೋಗ್ಬಿಡ್ತೀನಿ, ಬೆಂಗಳೂರಲ್ಲಿ ಓದ್ತೀನಿ ಅನ್ಬಿಟ್ಟು ಅವ್ರಿಗೆ ಹೇಳಿದೆ PU1ಗೆ. ಅವ್ರು ಫಸ್ಟ್ ನೀನು ಅಲ್ಲಿ ಹೋಗಿ ಹಾಸ್ಟೆಲ್ ಎಲ್ಲ ಇದ್ ಮಾಡ್ಕೊಂಡು ಕಾಲೇಜ್ ಎಲ್ಲ ರಿಪೇರಿ ಮಾಡ್ಕೊಂಡ್ ಬಂದ್ಬಿಡು, ಹೋಗು, ನಿನ್ TC ಕೊಡೋಕ್ ಗ್ಯಾರಂಟಿ, ಫಸ್ಟ್ PUCಗೆ ಕೊಡ್ತೀವಿ ಅಂದ್ರು. ನಾನು ಬಂದೆ, ವೈಟ್ ಫೀಲ್ಡ್ ಹೋದೆ ಗುರುಗಳೇ. ಅಲ್ಲಿ ಹಾಸ್ಟೆಲ್ ಇತ್ತು, ಹುಡುಗರಿಗೆಲ್ಲ ಹೇಳಿದೆ, ಇಲ್ಲ ನಾನು ಇಲ್ಲೆಲ್ಲ ಸೇರಿಸ್ಬಿಡ್ರಿ ಕಾಲೇಜ್ಗೆ, ನಾನು ಕನಕಪುರದಲ್ಲಿ ಇರಲ್ಲ ಅಂತ ಹೇಳಿದೆ. ಅವ್ರು ಆಯ್ತು ಅಂದ್ಬಿಟ್ಟು ಎಲ್ಲ ಇದ್ ಮಾಡಿದ್ರು. ಹಾಸ್ಟೆಲ್ ಸಿಕ್ಕಿಲ್ಲ ಗುರುಗಳೇ, ಹಾಸ್ಟೆಲ್ ಕೊಡಲ್ಲ ಅನ್ಬಿಟ್ರು. ಕಾಲೇಜ್ ಬೇಕಾದ್ರೆ ಸಿಗುತ್ತೆ, ಹಾಸ್ಟೆಲ್ ಸಿಗಲ್ಲ. ಹಾಸ್ಟೆಲ್ ಸಿಕ್ಕಿಲ್ಲ ಅಂದ್ರೆ ಕಾಲೇಜ್ ಮಾಡಿಕೊಂಡು ಏನ್ ಮಾಡ್ಲಿ ಗುರುಗಳೇ ಅನ್ಬಿಟ್ಟು ಬೇಡ ಆಯ್ತು ಅನ್ಬಿಟ್ಟು 2,000 ರೂಪಾಯಿ ತಂದೆ. 2,000 ರೂಪಾಯಿನ ಹುಡುಗರಿಗೆಲ್ಲ ಖರ್ಚು ಮಾಡ್ಬಿಟ್ಟು ವೈಟ್ ಪೀಡಿಯಲ್ಲೇ ವಾಪಸ್ ಇನ್ನು ಊರ್ಗ್ ಹೋಗ್ಬಿಟ್ಟೆ ಗುರುಗಳೇ. ಹೋದ್ಮೇಲೆ ಹೆಂಗೋ ಸೆಕೆಂಡ್ PUC ಜಾಯಿನ್ ಆದೆ ಅಲ್ಲೇನೆ. ಓದೆ ಗುರುಗಳೇ, ಒಂದ್ 2-3 ತಿಂಗಳು ಓದೆ. ಆಮೇಲೆ ಮಧ್ಯದಲ್ಲಿ ಕೆಲ್ಸಕ್ಕೆ ಹೋಗ್ತಿಲ್ಲ, ನಮ್ಮ ಅಪ್ಪ ಖರ್ಚಿಗೆ ಕಾಸು ಕೊಡ್ತಾ ಇರಲ್ಲ ಗುರುಗಳೇ. ಮಧ್ಯದಲ್ಲಿ ಹಂಗೆ ಹೋದೆ ಗುರುಗಳೇ. ತುಂಬಾ ಹಿಂಸೆ ಕೊಡೋರು ಗುರುಗಳೇ, ನಮ್ಮ ಅಪ್ಪ ಅಂದ್ರೆ ತುಂಬಾ ಹಿಂಸೆ ಕೊಡೋರು. ಹುಡ್ದುಡ್ ಬಂದ್ಬಿಟ್ಟು ಏನೇನೋ ಕೆಟ್ಟದಾಗ ಮಾತಾಡೋರು. ಇವರೇ ದುಡ್ಡು ಮಾಡಿರೋರ್ ತರ, ನಾವ್ ದುಡ್ಡು ಮಾಡಲ್ವೇನೋ, ನಾವ್ ಮುಂದೆ ಬರಲ್ವೇನೋ. ಸ್ವಲ್ಪ ದುರಾಂಕಾರ ಆಯ್ತು ಗುರುಗಳೇ ನಮ್ಮ ಅಪ್ಪನ್ಗೆ, ದುಡ್ಡಿನ ದುರಾಂಕಾರ. ದುಡ್ಡಿತ್ತಲ್ಲ, ರೇಸ್ ಮೇಲೆ ಒಳ್ಳೆ ದುಡ್ಡು ಬರೋದು ಗುರುಗಳೇ. ದುಡ್ಡಿನ ದುರಾಂಕಾರ ಆಯ್ತು, ನಮ್ಗೆ ಕೊಡ್ತಾ ಇರ್ಲಿಲ್ಲ. ನಾನು ಅಲ್ಲಲ್ಲೇ ಪಿಕ್ ಪಾಕೆಟ್ ಮಾಡ್ಬಿಡ್ತಿದ್ದೆ ಗುರುಗಳೇ. ಎಲ್ಲಿ ನಿಮ್ಮ ಅಪ್ಪನ ಜಾಬಿಂದಲ್ಲ? ನಮ್ಮ ಅಪ್ಪನ ಒಂದ್ ಟ್ರಂಕೆಲ್ಲಿ ಹಾಕೋರು, ಟ್ರಂಕಿಂದಾನೇ 500-1000 ಹಂಗೆ ಎತ್ಬಿಡ್ತಿದ್ದೆ. ನೀನ್ ಈ ತರ ಹೇಳಿದ್ರೆ ನಾನು ಈ ತರ ಇದ್ ಮಾಡ್ತೀನಿ ಅನ್ಬಿಟ್ಟು ಎತ್ಬಿಡ್ತಿದ್ದೆ. ಎತ್ಬಿಟ್ಟು ಪಾಪ ನಮ್ಮ ಅಣ್ಣ ಅಮಾಯಕ ಗುರುಗಳೇ, ತುಂಬಾ ಅಮಾಯಕ. ಕಾಸೆ ಪಡ್ತಾ ಇರಲಿಲ್ಲ ಆ ಯಪ್ಪ. ಅವನು ಮದ್ವೆ ಮಾಡಿದ್ರು ಗುರುಗಳೇ.
ಮದ್ವೆ ಆಯ್ತು, ಪಾಪ ಅವ್ರ ಜೀವನಾನು ಹಾಳು ಮಾಡ್ಬಿಟ್ಟ ನಮ್ಮಪ್ಪ ಗುರುಗಳೇ. ಹ್ಮ್ ಇವತ್ತ ನಮ್ಮ ಅಣ್ಣ ಭೂಮಿ ಮೇಲೆ ಇಲ್ಲ. ಹ್ಮ್ 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 ತುಂಬಾ ಹಿಂಸೆ ಕೊಡೋರು. ಇವಾಗ ಮದ್ವೆ ಮಾಡಿದ್ರು ಮಗನ್ಗೆ, ಗಂಡ ಹೆಂಡ್ತಿನೇ ತಿನ್ನೋದು. ಇವ್ರು ಕೊಡ್ಬೇಕಲ್ಲ ಗುರುಗಳೇ ಆಸ್ತಿ, ಮಾಡ್ಕೊಂಡ್ ತಿನ್ರಿ, ನೀನು ಮದ್ವೆ ಆಗಿದೀಯ ಮಕ್ಕಳಾಗಿವ್ರಿ ಅಂತ. ನೀನ್ ಕೂಲಿಗೆ ಹೋಗು, ನೀನ್ ಕೂಲಿಗೆ ಹೋಗು, ನಂದು ಆಸ್ತಿ ಇದು, ನಾನ್ ಮಾತ್ರ ದುಡಿಬೇಕು, ನಾನ್ ಮಾತ್ರ ಚೆನ್ನಾಗಿರ್ಬೇಕು, ನಾನ್ ಮಾತ್ರ ಒಳ್ಳೆ ಬಟ್ಟೆ ಹಾಕೋಬೇಕು, ನಾನ್ ಮಾತ್ರ ಗಾಡಿ ತಿರ್ಗಾಡ್ಬೇಕು. ಆ ತರ ಸೋಕಿ ನಮ್ಮ ಅಪ್ಪನ್ಗೆ. ಹ್ಮ್ ಮಕ್ಳಿಗೆ ಇಲ್ಲ, ಮಕ್ಳಿಗೆ ನೋಡ್ತಾ ಇರ್ಲಿಲ್ಲ. ಹ್ಮ್ ನೀನ್ ಕೂಲಿಗೆ ಹೋಗ್ಬೇಕಷ್ಟೇ, ಬೇರೆ ಕಡೆ ನೀನು ಕೂಲಿಗೆ ಹೋಗು. ನಮ್ಮ ಅಣ್ಣ ಆಯ್ತು ಅನ್ಬಿಟ್ಟು ಪಾಪ ಕೂಲಿಗೆ ಹೋಗೋನು, ಹೆಂಡತಿ ಮಕ್ಳು ಸಾಕೋನು. ತುಂಬಾ ಹೆಂಡತಿ ನೋಡೋ ಬರೋರು ಸುಮ್ನೆ ಇರ್ತಾರ, ಏನ್ ಈ ಅಪ್ಪ ಹಿಂಗೆ ಹಿಂಗೆ ಅನ್ಬಿಟ್ಟು. ನಮ್ಮ ಅಣ್ಣ ಕುಡಿಯೋ ಸ್ಟಾರ್ಟ್ ಮಾಡ್ದ, ಕುಡ್ದಿ ನಮ್ಮ ಅಪ್ಪನ ಕಾಟ ತಡಿನಾರ್ದೆ ನಮ್ಮ ಅಣ್ಣನ ಹೆಂಡತಿ ಓಡೋಗ್ಬಿಟ್ಲು. ನಮ್ಮ ಅಪ್ಪನೇ ಅರ್ಧಕ್ಕರ್ಧ ಇದ್ ಮಾಡಾಕ್ಬಿಟ್ಟ ಊರವ್ರಿಗೆಲ್ಲ, ಅವಳು ಸರಿ ಇಲ್ಲ, ಬೇರೆಯವ್ರಿಗೆ ಮಡಿಕೊಂಡಿದ್ದಾಳೆ, ಹಂಗೆ ಹಿಂಗೆ. ಗಂಡನ್ಗಿಂತ ಇವನೇ ಜಾಸ್ತಿ ಆಗೋಯ್ತು. ಹ್ಮ್ ಹಾಗಾಗಿ ತುಂಬಾ ಹಿಂಸೆ ಪಟ್ಟ ನಮ್ಮ ಅಣ್ಣ. ಹೆಂಡ್ತಿನೂ ಓಡೋಗ್ಬಿಟ್ಲು ಗುರುಗಳೇ, ಡೈವರ್ಸ್ ಹಾಕೋಗ್ಬಿಟ್ಟಿದ್ದು. ಇವನು ಅದೇ ಗುಂಗೆಲ್ ಚೆನ್ನಾಗ್ ಕೋಮಾಗ ಹೋಗ್ಬಿಟ್ಟಿದ್ದ. ಹ್ಮ್ ಕೋಮಾಗ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಮಾಡಿದ್ರು. ಆಮೇಲೆ ಸರಿ ಹೋಯ್ತು, ಸ್ವಲ್ಪ ಆರೋಗ್ಯ ಸರಿ ಹೋಯ್ತು, ಎಲ್ಲ ಮಾಡಿದ್ರು. ಆಮೇಲೆ ಇನ್ನೊಂದ್ ಮದ್ವೆ ಮಾಡ್ಕೊಂಡ್ ಬಂದ್ರು ಗುರುಗಳೇ ರಾಯಚೂರು ಕಡೆಯಿಂದ. ಹ್ಮ್ ಆಮೇಲೆ ಬಂದ್ಮೇಲೆ ಅವಳು ಅದೇ ತರ ಆಟ ಆಡೋಳು. ಅಂದ್ರೆ ಆತರ ಅಲ್ಲ, ಏನೋ ಎರಡನೇ ಮದ್ವೆ ಆಗೋಳ ಗ್ರಿಪ್ಪು ಆ ಅಮ್ಮನಿಗೆ. ಹ್ಮ್ ಏನೇನೋ ಅನ್ನೋಳು, ಚುಚ್ಚು ಮಾತೆಲ್ಲ ಹೇಳೋಳು. ಇವನು ರಾಯಚೂರ್ಗೆ ಹೋಗಿದ್ದಾನೆ, ಕರ್ಕೋರ್ಗೆ ಯಾವ್ದೋ ಜಾತ್ರೆ ಹೋಗಿದ್ದಾನೆ ಗುರುಗಳೇ. ಅವಳು ಬಂದಿಲ್ಲ, ನಾನು ಬರಲ್ಲ, ನೀನ್ ಬೇರೆ ಮನೆ ಮಾಡು ಅಂತ, ನಾನು ಬರಲ್ಲ ಅಂತ ಹೇಳಿದಾಳೆ. ಇವನು ಬಂದವನೇ ಊರಿಗೆ, ನಮ್ಮ ಅಪ್ಪನ ಜೊತೆ ಜಗಳ ಆಡೋನ್ ಗುರುಗಳೇ. ನಮ್ಮ ಅಪ್ಪನ ಜೊತೆ ಜಗಳ ಆಡಿ ಏನೇನೋ ಅನ್ಬಿಟ್ಟವ್ ನಮ್ಮಪ್ಪ. ಇವನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಚೆನ್ನಾಗ್ 3 ದಿನದಲ್ಲಿ ಕುಡ್ದು ಸತ್ತೋಗ್ಬಿಟ್ಟ ಗುರುಗಳೇ. ಹ್ಮ್ 3 ದಿನದಲ್ಲಿ ಒಬ್ಬ ಮನ್ಸ ಕುಡ್ದು ಸತ್ತೋಗಿರೋ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಚೆನ್ನಾಗ್ ಕುಡ್ದಿ ರೀಸಸ್ ಆಮೇಲೆ ಮೋಸನ್ ಎಲ್ಲ ಬಂದಾಗ್ಬಿಟ್ಟಿದ್ ಗುರುಗಳೇ. ಹ್ಮ್ ಸತ್ತೋಗ್ಬಿಡ ನಮ್ಮ ಅಪ್ಪನೇ ಏನೋ ಸಾಯಿಸ್ಬಿಟ್ರು ಅಂತ ಹೇಳ್ತಾರೆ ಊರಲ್ಲಿ. ಏನೋ ಗೊತ್ತಿಲ್ಲ ಗುರುಗಳೇ, ನಮ್ಮಪ್ಪ ಒಂಥರ ಮೈಂಡ್ ಸರಿ ಇಲ್ಲ. ಹ್ಮ್ ಅವ್ರೊಬ್ರೇ ಚೆನ್ನಾಗಿರ್ಬೇಕು ಆ ತರ ಮೈಂಡ್. ಹ್ಮ್ ಆಮೇಲೆ ನಾನು ಸರಿ ಆಯ್ತು ಗುರುಗಳೇ, ಸೆಕೆಂಡ್ PUC ಮಾಡಿದೆ. ಇದು ಮುಂದಿನ ಕತೆ, ಇದು ನಾನು ಹೇಳಿರೋದು ಮುಂದಿನ ಕತೆ, ನಾನು ಇವಾಗ ಹೋಗ್ತಾ ಇರೋದು ಹಿಂದಿನ ಕತೆ ಗುರುಗಳೇ. ಹ್ಮ್ ನಮ್ಮ ಅಣ್ಣನ ಸ್ಟೋರಿ ಬಂತಲ್ಲ, ಅಲ್ಲಿ ಮುಂದೆ ಇದು ನಾನೆಲ್ಲ ಆದ್ಮೇಲೆ ಹೇಳಿರೋದು. ಹ್ಮ್ ಹ್ಮ್ ಬೇಗ ಬೇಗ ಹೇಳ್ಬೇಕು. ಹಾ ಗುರುಗಳೇ ಹೇಳ್ತೀನಿ. ಆಮೇಲೆ ನಾನು ಸೆಕೆಂಡ್ PUC ಬಂದೆ ಗುರುಗಳೇ. ನಾನು ಸಾಯಿಬಾಬಾ ದೊಡ್ಡ ಭಕ್ತ ಒಂಥರ. ಹ್ಮ್ ಇವರು ಪುಟ್ಪರ್ತಿ ಸಾಯಿಬಾಬಾ. ಹ್ಮ್ ಆಮೇಲೆ ನಾನು ವೈಟ್ ಫೀಲ್ಡ್ಗೆ ಪೇಷಂಟ್ ಸೇವೆ ಮಾಡಕ್ ಹೋದ ಗುರುಗಳೇ. ಹ್ಮ್ ಅಲ್ಲೊಂದು ಹುಡುಗಿ ಪರಿಚಯ ಆದ್ಲು. ಹ್ಮ್ ಮುದ್ದಾಗಿದ್ಲು, ನಾನು ಮುದ್ದಾಗಿದ್ದೆ. ಏನೋ ಒಂಥರ ಇಷ್ಟ ಆಯ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಲವ್ ಸ್ಟೋರಿ. ಸ್ಟಾರ್ಟ್ ಆಗಿ ಇವಾಗ ಮದ್ವೆ ಆಗಿ 2 ಮಕ್ಳವ್ರೆ ಗುರುಗಳೇ. ಓ, ಈ ಹೆಣ್ಮಗ್ಳೇ ಅವರ? ಹಾ ಅವರೇ ಇವರು? ಹೌದು ಗುರುಗಳೇ. ಈ ಪೇಷಂಟ್ ಸೇವೆ ಅನ್ನೋದೇನಿದು? ಏನ್ ಗುರುಗಳೇ? ಈ ಪೇಷಂಟ್ ಸೇವೆ ಮಾಡಕ್ ಹೋಗಿದ್ದೆ ಅಂದ್ರಲ್ಲ, ಅದು ಯಾವ ತರ? ಅದು ರೂಢಿ ಹೆಂಗದು? ಅಂದ್ರೆ ಇದು ಏನಂದ್ರೆ, ಇದು ಪೇಷಂಟ್ ಅಂದ್ರೆ ಸೇವೆ ಮಾಡೋದು ಬಡವ್ರಿಗೆ. ಇವಾಗ ನಾವು ಒಂಥರ ಸಂಸ್ಥೆಯಿಂದ ಹೋಗೋದು, ಸಾಯಿಬಾಬನ್ ಮೇಲೆ ಪ್ರೀತಿಯಿಂದ ಅಲ್ಲಿರೋರು ಬರ್ತಾರಲ್ಲ ಪೇಷಂಟ್ಸ್. ಹಾಸ್ಪಿಟ್ಲ್ ಅದು ಗುರುಗಳೇ. ಗೊತ್ತಾಯ್ತು, ಸತ್ಯ ಸಾಯಿಬಾಬಾ ಹಾಸ್ಪಿಟ್ಲ್ ಅಂತ. ಸೊ ಅಲ್ಲೋಗಿ ನಿಮ್ ಕೈಲಾದಷ್ಟು ರೀತಿಯಲ್ಲಿ ಪೇಷಂಟ್ಗಳಿಗೆ ಒಂದಷ್ಟು ಬಟ್ಟೆ ಒಗೆಯೋದು, ಕಸ ಗುಡಿಸೋದು, ಪೇಷಂಟ್ ಕರ್ಕೊಂಡು ಹೋಗೋದು, ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗೋದು, ಅವ್ರಿಗೆಲ್ಲ ಊಟ ಬಡಿಸೋದು, ಊಟ ಕೊಡೋದು, ಆ ತರ ಸೇವೆ ಗುರುಗಳೇ. ಸೊ ಅಲ್ಲಿ ಇವ್ರೇನ್ ಮಾಡ್ತಿದ್ರಲ್ಲಿ? ಅವರು ಬಂದಿದ್ರು ಗುರುಗಳೇ, ನಮ್ ತರಾನೇ. ಅವರು ಸೇವೆ ಮಾಡ್ಲಿಕ್ಕೆ ಬಂದಿದ್ರ? ಬಂದಿದ್ರು ಗುರುಗಳೇ. ವಾ. ಆವಾಗ ನಾನು ಇಷ್ಟಪಟ್ಟು ಅಲ್ಲಿಂದ ಸ್ಟಾರ್ಟ್ ಆಯ್ತು ಗುರುಗಳೇ. ಸ್ಟಾರ್ಟ್ ಆಗಿ 7 ವರ್ಷ ಲವ್ ಮಾಡ್ದ ಗುರುಗಳೇ. ನನ್ಗೊಂದ್ ಚಾಲೆಂಜ್ ಹಾಕಿದ್ರು ಗುರುಗಳೇ ಅವ್ರ ಮನೆ ಕಡೆ. ನೀನು ಲೀಸ್ ಮನೆ ಹಾಕಿದ್ರೇನೆ ನಮ್ಮ ಹುಡುಗಿ ಕೊಡೋದು ಅಂದ್ರು. 7 ವರ್ಷ ಗಂಟ ಲವ್ ಮಾಡಿ ಆಯ್ತು. ಲೀಸ್ಗೆ ಹಾಕ್ಬೇಕಂದ್ರೆ ಕಷ್ಟ ಐತಲ್ಲ ಗುರುಗಳೇ. ಅವಾಗಿನ ಕಾಲಕ್ಕೆ 2.5 ಲಕ್ಷ ಬೇಕಿತ್ತು ಲೀಸ್ಗೆ.
ಅದೊಂದು ಚಾಲೆಂಜ್ ಹಾಕ್ಬಿಟ್ರು, ಹೆಂಗಾಗೋದು ಅಂದ್ಬಿಟ್ಟು ನಾನು ಹೋಗು ಊರಲ್ಲಿ ಜಗಳ ಆಡ್ದೆ ನಮ್ಮ ಅಪ್ಪನ ಜೊತೆ. ಅಣ್ಣನ್ ಮದ್ವೆ ಮಾಡಿದ್ಯಾ, ತಂಗಿ ನಿಮ್ ಮಗಳು ಮದ್ವೆ ಮಾಡಿದ್ಯಾ, ನನ್ಗೂ ಒಂದ್ ಮದ್ವೆ ಮಾಡು, ನನ್ಗೆ ಮದ್ವೆ ಮಾಡ್ಬೇಡ, ನನ್ ಕಾಸು ಕೊಟ್ಬಿಡು ಅಂದೆ. ನಂತ ಕಾಸಿಲ್ಲ, ನಾನು ಸತ್ತೋಗ್ಬಿಡ್ತೀನಿ ನಂಗೆ ಹೆಂಗೆ ಅಂದ್ರು. ಆಯ್ತು ನೀನ್ ಸಾಯೋ ಮುಂದೆ ನಾನೇ ಸತ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ನಾನು 2-3 ಸತಿ ನೇಣು ಹಾಕೊಳಕ್ ಹೋದೆ. ನನ್ಗೆ ಮದ್ವೆ ಮಾಡ್ಕೊಂಡ್ರೆ ಇದೇ ಹುಡುಗಿಗೆ ಮದ್ವೆ ಮಾಡ್ಕೊಳ್ಳೋದು ಅಂತ ಹೇಳಿದೆ. ಆಮೇಲೆ ನಮ್ಮ ಅಜ್ಜಿ ಬೇರೆ ಇದ್ರು. ನಮ್ಮ ಅಜ್ಜಿ ಕೊಟ್ಬಿಡು ಒಂದ್ ಏನೈತೆ ಅಂದ್ಬಿಟ್ಟು ನಮ್ಮ ಅಜ್ಜಿ ಭಾಗನೇ ಮಾರ್ಬಿಟ್ರು, ನನ್ಗೋಸ್ಕರ ಮಾರ್ಬಿಟ್ರು. ನಮ್ಮ ಅಮ್ಮ ಎಲ್ಲ ಹಠ ಮಾಡಿ ಇಲ್ಲ ಅವ್ನಿಗೆ 2.5 ಲಕ್ಷ ಕೊಟ್ಬಿಡ್ಬೇಕು ನೀವು ಅಂದ್ಬಿಟ್ಟು. ಆಮೇಲೆ ಮಾರ್ಬಿಟ್ಟು 2.5 ಲಕ್ಷ ಕೊಟ್ಬಿಟ್ರು ಊರುಗಳೇ. ಕೊಟ್ಟ ಮೇಲೆ ಲೀಸ್ ಮನೆ ಮಾಡಿದ್ಮೇಲೆ ಹೇಳ್ದೆ ಒಂದೊಂದು ಐಟಮ್ ಏನು ಇರ್ಲಿಲ್ಲ. ಮನೆ ಮಾಡಿದ್ಮೇಲೆ ನಮ್ ಹೆಂಡತಿನೇ ಕೆಲ್ಸಕ್ಕೆ ಹೋಗೋಳ ಅವಾಗ. ಒಂದೊಂದೇ ಐಟಮ್ ತಂದು ಇಕ್ಕುದ್ಲು. ಹೆಂಗೋ ಮದ್ವೆ ಆಯ್ತು ಗುರುಗಳೇ. ಅವ್ರ ಮನೆ ಕಡೆನೆ ಒಪ್ಪಿ ಮದ್ವೆ ಮಾಡಿದ್ರು. 2 ಮನೇಲಿ ಮದ್ವೆ ಆಗಿರೋದು, ಅರೇಂಜ್ ಮ್ಯಾರೇಜ್ ತರ. ಆಯ್ತು ಗುರುಗಳೇ. ಅಲ್ಲಿಂದ ನಮ್ಮ ಅಪ್ಪ ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ₹1 ಕೊಡಲ್ಲ ಅಂತೆ, ಆಸ್ತಿನೂ ಕೊಡಲ್ಲ, ನಾನ್ ಸಾಯಿವರೆಗೂ ಕೊಡಲ್ಲ. ನನ್ಗೂ ಇವಾಗ ಬಿಳಿ ಕೂದಲೆಲ್ಲ ಬರ್ತಾ ಇದೆ ಗಡ್ಡೆಯಲ್ಲಿ ಗುರುಗಳೇ. ಯಾರು ನಿಮ್ಗ? ಅವ್ರಿಂದ ನಾನು ತುಂಬಾ ಡಿಪ್ರೆಷನ್ ಹೋಗ್ಬಿಟ್ಟಿದೆ. ನಮ್ಮ ಅಪ್ಪನ ವಿಷಯ ಬಂದ್ರೆ ಡಿಪ್ರೆಷನ್ ಹೋಗ್ಬಿಡೋದು, ಎಣ್ಣೆ ಹೊಡೆದ್ಬಿಡೋದು ಗುರುಗಳೇ. ಎಣ್ಣೆ ಹೊಡಿಯೋದಂದ್ರೆ ನಾನು ಡೈಲಿ ಎಣ್ಣೆ ಹೊಡಿಯೋದಲ್ಲ, ಹೊಡೆದ್ರೆ ಮಾತ್ರ ಸರಿಯಾಗಿ ಹೊಡೆದ್ಬಿಡ್ತಿದೆ ಗುರುಗಳೇ. ಒಂದೊಂದು ವಾರ 2 ವಾರ ಹೊಡೆದ್ಬಿಡ್ತಿದೆ, ಜ್ಞಾನ ಪ್ಯಾನ ಇಲ್ದಂಗೆ ಹೊಡೆದ್ಬಿಡ್ತಿದೆ. ಬೆಳಗ್ಗೆಯಿಂದಾನೇ ಸ್ಟಾರ್ಟ್ ಮಾಡ್ಬಿಡ್ತಿದೆ ಗುರುಗಳೇ. ಈ ಆಸ್ತಿ ಬಗ್ಗೆ ಹೆಂಡತಿ ಮೇಲೆ ಕೋಪ ಇಲ್ಲ, ಅಪ್ಪನ ಮೇಲೆ ಕೋಪ. ಅಂದ್ರೆ ಈಗ್ಲೇ ಕೊಡಲ್ವಲ್ಲ ಅಂತ? ಈಗ್ಲೇ ಕೊಡಲ್ವಲ್ಲ ಅಂತ? ಹೌದು, ಕೊಟ್ಬಿಟ್ರೆ ನನ್ ಫ್ರೆಂಡ್ಗಳು ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ಗುರುಗಳೇ. ನನ್ ಮುಂದೆ ಅವರೆಲ್ಲ ಕಾರೆಲ್ಲ ಅವ್ರಿಗೆಲ್ಲ ಆಸ್ತಿ ಬಂದ್ಬಿಟ್ಟಿದೆ, ಅವಾಗ್ಲೇ ಕೊಟ್ಬಿಟ್ಟಿದೆ. ಅವರು ಕಾರು ಏನೇನೋ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಗುರುಗಳೇ. ನನ್ಗೆ ಅದೇ ತರ ನನ್ಗೂ ಹುಚ್ಚು, ಏನೋ ಒಂದ್ ಮಾಡ್ಕೊಂಡಿರೋಣ ಅಂದ್ರೆ ನಮ್ಮ ಅಪ್ಪ ಕೊಡಲ್ಲ. ನಮ್ಮ ಅಣ್ಣನ್ಗೂ ಹಂಗೆ, ನಮ್ಮ ಅಣ್ಣನು ಹಂಗೆ ಕೇಳಿ 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 ಅವನ್ ತಲೆ ಕಟ್ಸ್ಕೊಂಡು ಸತ್ತೋಗ್ಬಿಟ್ಟ. ಇವಾಗ ಒಬ್ನೇ ಇದ್ದೀನಿ, ಆದ್ರೂನು ಕೊಡೋ ಅಂದ್ರೆ ಕೊಡಲ್ಲ. ಆ ತರ ಗುರುಗಳೇ. ನಮ್ಮ ಅಪ್ಪಂದು ಕ್ಯಾರೆಕ್ಟೇ ಗೊತ್ತಾಗ್ತಾ ಇಲ್ಲ, ಯಾವ ತರ ಅಂತಾನೆ ಗೊತ್ತಾಗ್ತಿಲ್ಲ. ಒಂದ್ ಕಡೆ ಪ್ರೀತಿನೂ ಬರುತ್ತೆ, ಒಂದ್ ಕಡೆ ಕೋಪನೂ ಬರುತ್ತೆ. ಆ ತರ ಗುರುಗಳೇ. ನಮ್ ಮಾತೇ ಆಡ್ತಾ ಇಲ್ಲ ಗುರುಗಳೇ ಅಪ್ಪನ ಜೊತೆ. ಅವರೇ ಮಾಡ್ತಾರೆ, ನಮ್ ಹೆಂಡತಿ ಫೋನ್ ಮಾಡ್ತಾರೆ, ಮಾತಾಡ್ತಾರೆ, ಯಾವ ತರ ಇದಾರಮ್ಮ ಹಂಗೆ ಹಿಂಗೆ ಅಂತ. ಯಾಕೆ ಕೊಡಲ್ಲ ಅವರು? ಗೊತ್ತಿಲ್ಲ ಗುರುಗಳೇ, ಎಲ್ಲಿ ಮಾರ್ಕೊಂಡು ಹೋಗ್ಬಿಡ್ತಾರೇನೋ ಅನ್ಬಿಟ್ಟು. ನಾವ್ ಮಾರೋದಿದ್ರೆ ಹೆಂಗು ನಾನು ಮಾರ್ತೀನಿ ಅಂದ್ರೂ ಅದಕ್ಕೆ ಡಬ್ಬಲ್ ಮಾಡ್ತೀನಿ ಅಂದ್ರೆ ನಂಗೆ ಗುರಿ ಇದೆ ಗುರುಗಳೇ. ಇವಾಗ ಬಂಡವಾಳ ಇರ್ಬೇಕಲ್ಲ ಗುರುಗಳೇ. ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಬಂಡವಾಳ ಇರ್ಬೇಕು. ನಾನ್ ಡಬ್ಬಲ್ ಮಾಡ್ತೀನಿ ಅಂತ ನನ್ ಮನ್ಸಲ್ಲಿ ಇದೆ ಗುರುಗಳೇ. ನಾನು ಹಾಳು ಮಾಡೋ ವ್ಯಕ್ತಿನೂ ಅಲ್ಲ. ಈ ಕಾಲದಲ್ಲಿ ದುಡ್ಡೇ ಬೇಕು ಗುರುಗಳೇ. ದುಡ್ಡು ಇದ್ರೇನೆ ಪ್ರಪಂಚ ಆಳ್ಬೋದು ಅಂತ ನನ್ಗೆ ಅರ್ಥ ಆಗ್ಬಿಟ್ಟೈತೆ ಗುರುಗಳೇ. ವಿದ್ಯೆ ಇದೆ, ಕೈಲಿ ವಿದ್ಯೆ ಇದೆ ಗುರುಗಳೇ. ಸಂಪಾದನೆ ಮಾಡ್ತೀನಂತ ವಿದ್ಯೆ ಇದೆ, ಆ ದೇವ್ರು ಕೊಟ್ಟಿದ್ ವಿದ್ಯೆ. ಈಗ ನೀವೇನ್ ಸಂಪಾದನೆ ಮಾಡ್ತೀರಿ, ಅದ್ರಲ್ಲಿ ನಿಮ್ ಜೀವನ ಚೆನ್ನಾಗಿಲ್ವಾ? ಇದೆ ಗುರುಗಳೇ, ತೃಪ್ತಿ ಇದೆ. ನಾನ್ ಮಾಡ್ತಾ ಇದ್ರಲ್ಲಿ ನನ್ ಕೆಲಸದಲ್ಲಿ ನನ್ಗೆ ತೃಪ್ತಿ ಇದೆ. ನನ್ ಫ್ರೆಂಡ್ ಸರ್ಕಲ್, ನಮ್ಮ ನೆಂಟರುಗಳೆಲ್ಲ ನೋಡ್ತಿದ್ರೆ ಒಂಥರ ಎಲ್ಲಾ ಚೆನ್ನಾಗಿದಾರಲ್ಲ, ನಾವು ಆಸ್ತಿ ಎಲ್ಲ ಇಟ್ಕೊಂಡು ಈ ತರ ಇಲ್ವಲ್ಲ ಅನ್ಬಿಟ್ಟು ಒಂಥರ ನೋವು ಗುರುಗಳೇ. ತೃಪ್ತಿ ಇದೆ ಅಂತೀರ ಮತ್ತೆ? ಏನ್ ಗುರುಗಳೇ? ತೃಪ್ತಿ ಇದೆ ಅಂತೀರ ಮತ್ತೆ? ನನ್ ಕೆಲಸ ತೃಪ್ತಿ ಇದೆ, ನಮ್ಮ ಅಪ್ಪನ ವಿಷಯದಲ್ಲೂ ತೃಪ್ತಿ ಇಲ್ಲ ಗುರುಗಳೇ. ಅಲ್ಲ, ಒಂದು ವಿಷಯ ಬಿಡಿ. ಈಗ ನಿಮಗೆ ಏನು ಬದುಕು ಸಿಕ್ಕಿದೆ, ಏನು ದುಡಿಮೆ ಇದೆ, ಏನು ಕೆಲಸ ಇದೆ, ಏನು ಇವತ್ತು ಮನೆಯಲ್ಲಿ ಒಂದು ನೆಮ್ಮದಿ ಇದೆ, ಇದ್ರ ಬಗ್ಗೆ ತೃಪ್ತಿ ಇದೆ. ಹೌದು ಗುರುಗಳೇ. ಬರಬೇಕಾಗಿರ್ತಕ್ಕಂಥದ್ದು ಬರ್ತಿಲ್ಲ, ಅಥವಾ ತಂದೆ ಯಾಕೋ ಹಿಂಗೆ ಹಠ ಮಾಡ್ತಾರೆ, ಅಥವಾ ತಂದೆ ಯಾಕೋ ಹೀಗೆ ನಮಗೆ ಎರಡು ಎಣಿಸ್ತಾರಲ್ಲಪ್ಪ, ತಂದೆ ಯಾಕೆ ನಮ್ಮ ಬಗ್ಗೆ ಕಾಳಜಿ ಇಲ್ಲ, ಯಾಕೋ ಹಿಂಗೆ ವರ್ತಿಸ್ತಾರೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರ್ಬೋದು. ಆದರೆ ನೋಡಿ, ಭಗವಂತನ ದಯೆಯಿಂದ ಅರ್ಥ ಮಾಡ್ಕೊಂಡು ನಡೆಯೋ ಹೆಂಡತಿ ಬದುಕಲ್ಲಿ ಒಂದೊಳ್ಳೆ ದುಡಿಮೆಗೆ ದಾರಿ, ಒಂದು ಒಳ್ಳೆ ದುಡಿಮೆ, ಅಷ್ಟೋ ಇಷ್ಟೋ ಜೀವನ. ಈ ಅಪ್ಪನ ಕಡೆದು ಏನೂ ಇಲ್ಲ ಅಂದಿದ್ರೆ ಹೀಗೆ ಬದುಕ್ತಾ ಇದ್ರಿ ನೀವು, ಹೌದಲ್ಲ? ಹೌದು. ಇದ್ದು ಬರ್ತಾ ಇಲ್ವಲ್ಲ ಅಂತ ನೋಡಿ. ಕೆಲವೊಮ್ಮೆ ತುಂಬ ಜನರ ಬದುಕಲ್ಲಿ
ಈ ರೀತಿ ನಡೀತವೆ ಇರುತ್ತೆ. ಈಗ ಆಸ್ತಿ ಬಿಟ್ಬಿಡೋಣ, ಎಷ್ಟೋ ಮಕ್ಕಳಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಇರ್ತಾರೆ, ಆದರೂ ಅನಾಥರ ಥರ ಬದುಕಬೇಕಾಗುತ್ತೆ. ನೀವು ಆಸ್ತಿ ವಿಚಾರದಲ್ಲೂ ಅಷ್ಟೇ, ನಮ್ಮದು ಅಂತ ಎಲ್ಲ ಇರುತ್ತೆ, ಬಟ್ ಅದರಿಂದ ಏನೂ ಅನುಭವಿಸುವ ಯೋಗವೇ ಇರುವುದಿಲ್ಲ, ಅಂದರೆ ಒಂದು ಹಂತದವರೆಗೂ. ಇದು ಯಾಕಪ್ಪ ಹಿಂಗೆ? ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ರು, ನನಗೆ ಯಾರೂ ಇಲ್ಲ ಅಂತ ಅನಾಥರ ಆಗಿರೋರು ಒಂದು ಕಡೆ, ಆದರೆ ಎಲ್ಲ ಇದ್ದಾರೆ ಸರ್, ಆದರೆ ನನ್ನನ್ನು ಕಂಡ್ರೆ ಯಾರಿಗೂ ಆಗಲ್ಲ ಸರ್, ನಾನು ಒಬ್ಬನೇ ಇದ್ದೀನಿ ಸರ್. ಮತ್ತು ಇದರಲ್ಲಿ ಯಾರು ಅನಾಥ ಅಂತ? ಮತ್ತು ಬದುಕು ಯಾಕೆ ಹಿಂಗೆ ಗುರುತಿಸ್ತಾ ಇದೆ? ಅಪ್ಪ ಅಮ್ಮ ಇಲ್ಲದೇನೆ ಸತ್ತು ಹೋಗಿದ್ದಾರೆ, ಅದಕ್ಕೆ ಅನಾಥ ಅಂದರೆ ಅದು ಓಕೆ, ಇದ್ದು ಯಾಕೆ ಹಿಂಗೆ ಅಂದರೆ, ಇಲ್ಲಿ ನಮ್ಮ ಯೋಜನೆ, ನಮ್ಮ ಆಸೆ ಅಪೇಕ್ಷೆಗಳಿಗೂ ಮೀರಿದಿನ್ನೇನೋ ನಮ್ಮದು ವಿಧಿ ಅಥವಾ ನಮ್ಮದು ಪ್ರಾರಬ್ಧ. ಈ ಸಮಯಕ್ಕಿಷ್ಟು ಸಿಗಬೇಕು, ಇಷ್ಟೇ ಸಿಗಬೇಕು, ಇಂತಿಷ್ಟು ಸಿಗಬೇಕು, ಇವರಿಂದ ಸಿಗಬೇಕು, ಯಾರಿಗೆ ಎಷ್ಟು ಯಾವಾಗ ಎಲ್ಲಿಂದ, ಇದೆಲ್ಲವೂ ಅದೊಂದು ಗಳಿಗೆ ಅಂತ ಇದೆ. ನೀವು ಎಲ್ಲಿವರೆಗೂ ತಿಪ್ಪುರ್ಲಾಗ ಹಾಕಿದ್ರು ಅಲ್ಲಿವರೆಗೂ ನಿಮಗೇನೂ ಸಿಗಲ್ಲ. ಬಿಡಬೇಕಾ? ಇಲ್ಲ, ಭರವಸೆ ಇಟ್ಕೊಳ್ಳಿ. ಆದರೆ ಬದುಕು, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಸಂಬಂಧಿಕರು ಹಿಂಗವ್ರೆ, ಫ್ರೆಂಡ್ಸ್ಗಳೆಲ್ಲ ಹಿಂಗವ್ರೆ, ಹಂಗವ್ರೆ, ಎಲ್ಲರದ್ದು ಅವ್ರವ್ರದ್ದೇ ನ್ಯೂನ್ಯತೆಗಳಿದ್ದೇ ಇದ್ದಾವೆ. ಗುರುಗಳೇ, ನಮ್ಮ ಆಸ್ತಿಲಿ ಗುರುಗಳೇ ತುಂಬಾ ಜನ ದುಡ್ಡು ಮಾಡ್ಕೊಂಡಿರೋರು ಅವರೇ ಗುರುಗಳೇ. ನಮ್ಮ ಅಪ್ಪನ್ಗದು ಇದೇ ಹೋಗಲ್ಲ, ಮೈಂಡ್ಗೆ ಹೋಗಲ್ಲ. ಅಪ್ಪನ ವರ್ತನೆ, ಅಪ್ಪನ ಈ ಬುದ್ಧಿ ನಿಮ್ಮ ಬದುಕಲ್ಲಿ ಏನು ಅನುಭವಿಸಬೇಕು ಅಂತ ಇದೆಯಲ್ಲ, ಅಪ್ಪ ನೆಪ ಮಾತ್ರ. ಅಪ್ಪ ನಮ್ಮ ಆಸ್ತಿಲಿ ನಮಗೇ ಯೋಗ ಇಲ್ಲ, ಆದರೆ ಇನ್ನೊಬ್ರು ಯಾರೋ ದುಡ್ಡು ಮಾಡಿಕೊಡ್ತಾರೆ, ನಮ್ಮಪ್ಪ ಯಾಕೆ ನಮಗಿಂತ ಹೊರ್ಗಡೆಯವ್ರಿಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಇದೆಲ್ಲ ಅಯೋಧ್ಯೆ ಇದ್ದು ಆಳದೆ ಕಾಡ್ಗೆ ಹೋದ್ರಲ್ಲ ರಾಮ, ಹಂಗಾಯ್ತಿದ್ದು ಕತೆ. ಅಯೋಧ್ಯೆ ಇದೆ, ರಾಜನಾಗೂ ಯೋಗ ಇದೆ, ರಾಜನಾಗೂ ಹಕ್ಕಿದೆ, ಮೊದಲನೇ ಮಗ ನೀವೇ, ಅಥವಾ ಎಲ್ಲ ನಿಮಗೆ ಯೋಗ ಇದೆ, ಅಥವಾ ನಿಮಗೆ ಆ ಹಕ್ಕಿದೆ, ಬಟ್ ಯೋಗ ಇಲ್ಲ. ಯೋಗ್ಯತೆ ಇರುತ್ತೆ, ಯೋಗ ಇರಲ್ಲ. ಹೆಣ್ಣು ಮಣ್ಣು ಮಣ್ಣು ಅಂತಾರಲ್ಲ, ಹೆಣ್ಣು ಸಿಕ್ಕೈತೆ ಗುರುಗಳೇ, ಮಣ್ಣಿಂದ ಋಣ ಸಿಗ್ತಾ ಇಲ್ಲ. ಸಿಗುತ್ತೆ. ಈಗ ಅಂತಿಮವಾಗಿರೋ ವಿಚಾರ ಏನಂದ್ರೆ, ಅದು ನಿಮ್ಮನ್ನು ಬಿಟ್ಟು ಇನ್ನೆಲ್ಲೂ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಸಿಗಲೇಬೇಕು, ಹೌದು. ಆದರೆ ನಾನು ಊಟಕ್ಕೆ ಇಲ್ಲಿದ್ದು ಯಾಕೆ ಉಪ್ಪಿನಕಾಯಿ ಇನ್ನೂ ಅರ್ಥದಲ್ಲಿ ನೀವು ಹೇಳ್ತೀರ. ಚೆನ್ನಾಗಿ ಎಲ್ಲ ಚೆನ್ನಾಗಿರ್ಬೇಕಲ್ಲ ಯೌವನದಲ್ಲಿ, ಅಥವಾ ಅಷ್ಟೋ ಎಷ್ಟೋ ದೇಹದಲ್ಲಿ ಶಕ್ತಿ ಇದ್ದ ಕಾಲದಲ್ಲಿ ಅನುಭವಿಸ್ತಾ ಇರೋದು, ವಯಸ್ಸಾದಾಗ ಯಾಕೆ ಬೇಕು ಅಂತ. ಎಷ್ಟೋ ಜನಕ್ಕೆ ನಮ್ಮ ಮಕ್ಳ ಕಾಲಕ್ಕಾದ್ರೂ ಅದು ಸಿಗ್ಲಿ ಸಹ ಅಂತ ಎಷ್ಟೋ ಜನ ಆಸೆ ಪಡ್ತಾರೆ. ಹಾಗಾಗಿ ನಾವು ಆ ಕಡೆ ಅಪ್ಪ ಯಾಕೋ ಈ ವಿಚಾರದಲ್ಲಿ ಹಿಂಗೆ ಆಡ್ತಿದ್ದಾರ, ಆಯಿತು, ನಿಧಾನಕ್ಕೆ ಈಗ ನಾವು ಕೂಗಾಡಿ ಕಿರ್ಚಾಡಿ ಏನು ಮಾಡಿದ್ರು ನಮ್ಮ ಪಾಲಿಗೆ ನಾವು ದುಡಿದ್ಬೇಕು, ನಾವು ತಿನ್ನಬೇಕು. ಅದು ಒಂದು ದಿವಸ ನಿಮ್ಮ ಮಕ್ಳ ಕಾಲಕ್ಕೋ ನಿಮ್ಮ ಕೊನೆಗಾಲಕ್ಕೋ ಅಥವಾ ಈ ಒಂದು ಸ್ವಲ್ಪ ಸಮಯದಲ್ಲೂ ಅದು ಬಂದೇ ಬರುತ್ತೆ. ಆದರೂ ಕೂಡ ನಾನು ಕೇಳಿ ಕೂಗಾಡಿ ಕಿರ್ಚಾಡಿ ಇದ್ದರೆ ಅದು ಬರಲ್ಲ. ಯಾಕಂದರೆ ಆತನ ಪರಿಪೂರ್ಣ ಸಮ್ಮತಿ ಇಲ್ಲದೆ ಅದನ್ನು ಪಡ್ಕೊಳ್ಳೋಕ್ಕಾಗಲ್ಲ. ಕಾನೂನಾತ್ಮಕ ಇರ್ಬೋದು ಅಥವಾ ಅದು ಮಾನವೀಯ ದೃಷ್ಟಿಯಿಂದ ಇರ್ಬೋದು, ಅದು ಆತನ ಒಪ್ಪಿಗೆ ಮೇಲೆ ಬರಬೇಕು, ಹೌದಲ್ಲ? ಅಂದಮೇಲೆ ಅದಕ್ಕೆ ಹೊರಗೆ ಕೂಗಾಡಿ ಪ್ರಯೋಜನ ಇಲ್ಲ. ಯಾಕಂದ್ರೆ ನೀವು ಎಷ್ಟು ಕೂಗಾಡಿದ್ರು ಅದು ಇನ್ನೂ ಮುಂದಕ್ಕೆ ಹೋಗುತ್ತೆ ಹೊರತು ಅದು ಸಾರ್ಟ್ ಔಟ್ ಆಗಲ್ಲ. ಹೌದು ಗುರು, ಅವರೇ ನಿಂತ್ಕೊಂಡ್ಬಿಡ್ತಾರೆ ಗುರುಗಳೇ, ಇದು ಮಚ್ಚೆ ಹತ್ಕೊಂಡು ನಿಂತ್ಕೊಂಡ್ಬಿಡೋದು. ಅದಕ್ಕೆ ನಾನು ನಿಮ್ಮ ಮಾತಿನಿಂದ, ಹಠದಿಂದ ಅಥವಾ ಕೂಗಾಟದಿಂದ ಸರಿ ಮಾಡ್ಲಿಕ್ಕೆ ಆಗಲ್ವೋ, ಆಯ್ತು, ಅದನ್ನು ಬಿಟ್ಟು ಉಳಿದ ಯಾವ ವಿಚಾರ ನನ್ನ ಕೈಲಿದ್ದಾವೆ ಅದನ್ನ ನಾನು ಚೆನ್ನಾಗಿ ಮಾಡಬೇಕು. ಇವತ್ತು ಹಿಂಗೆ ದುಡಿಮೆ ಮಾಡ್ತಾ ಇದ್ದೀರಿ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಒಳ್ಳೆ ನೆಮ್ಮದಿ ಇದೆ, ಆರೋಗ್ಯ ಇದೆ, ದುಡಿಮೆ ಇದೆ, ಏನೋ ನಡೀತಾ ಇದೆಯಲ್ಲ, ಇದು ಎಷ್ಟೋ ಜನಕ್ಕೆ ಇನ್ನೂ ಕನಸು. ಈಗ ಮೊದಲನೇ ಕರೆ ಮಾಡಿದ್ರಪ್ಪ, ಅವ್ರಿಗೆ ದುಡಿಮೆ ಏನೋ ಅಷ್ಟೋ ಎಷ್ಟೋ ಇದೆ. ಈಗ ಹೆಂಡತಿ ಬರಬೇಡ ನಮ್ಮ ಮನೆಗೆ ಅಂತಳ, ಅವಳು ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟು, ಬರಬೇಡ ನೀನು ಯಾಕೆ ಬತ್ತಿ ಇಲ್ಲಿ ಅಂತಲ್ಲಿ ಗಂಡಂಗೆ. ಆ ಟೈಮಲ್ಲಿ ಎಷ್ಟು ಕೋಟಿ ಆಸ್ತಿ ಇದ್ರೆ ಏನು ಮಾಡ್ಕೋತೀರ? ಮಗುಗೂ ಹೇಳ್ಕೊಡ್ತಾರೆ, ನಿಮ್ಮ ಅಪ್ಪನ ಕೊಟ್ಟು ಹೋಗ್ಬೇಡ, ಅವ್ನು ಸರಿ ಇಲ್ಲ ಅಂತ. ನಿಮ್ಮ ಹೆಂಡತಿ ಸರಿ ಇಲ್ಲ, ಮತ್ತೆ ಆ ಮಗುಗೂ ಹೇಳ್ಕೊಟ್ಟು ನಿಮ್ಮಿಂದ ದೂರ ಮಾಡಿದ್ರು. ಈಗ ಎಲ್ಲ ನಿಮ್ಮ ವಿರುದ್ಧವೇ ಇದ್ದಾವೆ. ತಗೋ ಆಸ್ತಿ ಅಂದ್ರೆ ಏನ್ ಮಾತಾಡಿ ಏನ್ ಮಾಡ್ಕೊಳೋದು ಅದನ್ನ? ಹೌದು. ಆಮೇಲೆ ನಮ್ಗೆ ಹಂಗಲ್ಲ ಗುರುಗಳೇ, ನಂಗೆ ಹುಷಾರಿಲ್ಲ ಅಂದ್ರೂ ಬಂದ್ ನೋಡಲ್ಲ ಗುರುಗಳೇ. ಅಲ್ಲ, ಬಹಳ ಹಿಂದಿನಿಂದಲೇ ನಿಮ್ಗೆ ಅದ್ರ ಸ್ವಭಾವ ಗೊತ್ತಲ್ವಾ? ಹೌದು. ಯಾಕಂದ್ರೆ ನೀವು ಇಲ್ಲಿ ಟಾಟಾ ಇನ್ಸ್ಟಿಟ್ಯೂಟಿಂದ ಬಿಟ್ಟು ಅಲ್ಲಿಗೋಗಿ ಅಥವಾ ಆ ಟೈಮಿಂದಲೂ ನಿಮ್ಮ ತಂದೆ ಹಾಗೆ ಇದ್ದಾರೆ ಅಂದಾಗ ಈಗ ಹೊಸ್ದಾಗಿ ಏನು ಅದ್ರ ಬಗ್ಗೆ ನಿರೀಕ್ಷೆ ಮಾಡೋದು? ಹೌದು ಗುರುಗಳೇ. ಸೊ ಒಂಥರ ಬೇಜಾರಾಗುತ್ತೆ. ಯಾರು ಅನ್ನೋ ಹಾಗೆ ಹುಟ್ಟಿನಿಂದಲೂ ಹಾಗೇ ಬಂದಿರೋ ಅವ್ರಿಗೆ ಈಗ ಅಯ್ಯೋ ತಡಪ್ಪ ಇಷ್ಟು ದಿನ ಏನೋ ಒಂಚೂರು ಆದರೂ ನಮ್ಮ ಅಪ್ಪ ಓಡ್ ಬಂದ್ಬಿಡ್ತಿದ್ದ ಈಗ ಯಾಕೋ ಗೊತ್ತಿಲ್ಲ ಅಂದಂಗೆ ಹೇಳ್ತಾ ಇದ್ದೀರಾ. ಈಗಲ್ಲ, ಯಾವಾಗಲೂ ಬಂದಿದ್ದಿಲ್ಲ. ಬೇಜಾರಾಗುತ್ತೆ. ಬಟ್ ಬದುಕನ್ನು ಇಷ್ಟು ದೂರ ನಡೆಸ್ಕೊಂಡು ಬಂದಿರೋ ನಿಮಗೆ
ಅವುಗಳ ಕುರಿತು ತುಂಬ ಪ್ರಬುದ್ಧವಾಗಿ ಯೋಚಿಸಬೇಕು. ಆಯ್ತಪ್ಪ, ನನ್ನ ಹೆಂಡತಿ ಮಕ್ಕಳು ನಮ್ಮ ಬದುಕು ನಡೀತಾ ಇದೆ, ನಡೀಲಿ. ಇವನ್ ನಾಳೆನೇ ಅದು ಸಿಕ್ಕರೂ ಕೂಡ ಏನೋ ಇವರು ಎಲ್ಲರೂ ಹಾಡ್ಕೊಳ್ಳೋದು ಹಂಗೆ, ನಾಳೆ ದಿನ ಏನೋ ಸಿಕ್ತು ಮಾಡಿಬಿಟ್ಟು ಬಿಸ್ನೆಸ್ ಮಾಡೋಣ ಅಂತ ಹೋದ್ರೆ ಎಲ್ಲ ಕೈ ಸುಟ್ಕೊಂಡ್ಬಿಟ್ರೆ ಕಡೆಗೆ ಇವರೇ ಆಡ್ಕೋತಾರೆ. ಏನೊಂದಾದರೂ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಅದು ಬರುತ್ತೆ. ನಾವು ಆ ಥರ ಬೀಳಕ್ಕೆ ಹೋಗಬಾರ್ದು. ಮತ್ತು ಅದರಿಂದ ನಮ್ಮ ಸಂತೋಷ ಅಲ್ಲ, ಅದು ನಿಮಗೆ ಬರಬೇಕು, ಬರುತ್ತೆ. ಆ ಸಮಯ ನೀವು ಅದನ್ನು ಅನುಭವಿಸ್ತೀರಾ, ನಿಮ್ಮ ಮಕ್ಕಳು ಅನುಭವಿಸ್ತಾರೆ, ಏನೋ ಒಂದು ಸರಿ. ಆದರೆ ಯಾಕೋ ತಂದೆಯ ಕಾನೂನಾತ್ಮಕವಾಗಿ ಅದು ಅವರ ಆಶೀರ್ವಾದದಿಂದ ಸಿಗಬೇಕು ಅಥವಾ ಅವರ ಒಪ್ಪಿಗೆಯಿಂದ ಸಿಗಬೇಕು ಅಂತ ಇದ್ದಾಗ, ಸೊ ಅದಕ್ಕೆ ನಾನು ಹೆಚ್ಚು ಹಠ ಮಾಡೋದು ಬೇಡ. ಇರುವ ಭಾಗ್ಯಗಳ ನೆನೆದು ಭಾರನೆಂಬುದನ್ನು ಬಿಡು. ಬಿಡು ಅಂದರೆ ಬಿಟ್ಟೇ ಬಿಡು ಅಂತಲ್ಲ, ಬರೋ ಟೈಮಿಗೆ ಬರಲಪ್ಪ ಅಂತ ಸುಮ್ಮನೆ ಆಗಬೇಕು. ಈಗ ಆಸ್ತಿ ಹೆಂಡತಿಯೇ ಆಸ್ತಿ, ಮಕ್ಕಳೇ ಆಸ್ತಿ, ನಿಮ್ಮ ಮನಸ್ಸಿನ ನೆಮ್ಮದಿ ಅದೇ ದೊಡ್ಡ ಆಸ್ತಿ. ಅದು ಒಂದು ಕಿತ್ತು ಹೋಗಬಾರ್ದು. ನಿಮ್ಮ ತಂದೆ ಇನ್ನೂ ಏನೇನೋ ಅಪಪ್ರಚಾರ ಮಾಡಿ ಇರೋ ನೆಮ್ಮದಿನೂ ಕೆಡಿಸಬಾರ್ದು. ಅಂದರೆ ಆಯ್ತಪ್ಪ, ನಿನ್ನಿಂದ ಕೊಡಬೇಕಾದ ಆಸ್ತಿಯನ್ನು ನಿನ್ನ ಮನಸ್ಸಿಗೆ ಯಾವಾಗ ಬರುತ್ತೋ ಅವಾಗ ಕೊಡು ಅಂತ ಹೇಳಿಬಿಟ್ಟು, ಈಗ ಹೆಂಗೆ ಆರಾಮಾಗಿದ್ದೀರಿ, ಪರವಾಗಿಲ್ಲ, ಫ್ರೆಂಡ್ಸ್ಗಳೆಲ್ಲ ಮೆರಿತಾ ಇರ್ಬೋದು, ಕಾರ್ ತಗೊಂಡು ಓಡಾಡ್ತಿರ್ಬೋದು, ಏನೇ ಇರ್ಬೋದು. ಆದರೆ ನಿಮ್ಮ ಪಾಲಿಗೆ ಇವತ್ತಿಗೇನು ಸಿಕ್ಕಿದೆ, ಇವತ್ತಿಗೇನು ನಡೀತಾ ಇದೆ, ನಡ್ಕೊಂಡು ಹೋಗ್ತಿರೋ, ಬಸ್ಸಲ್ಲಿ ಹೋಗ್ತಿರೋ, KSRTC ಹೋಗ್ತಿರೋ, BMTC ಹೋಗ್ತಿರೋ, ಅಥವಾ ಕಾರ್ ಇಲ್ಲದೆ ಇರ್ಬೋದು. ಆದರೆ ಈ ಬದುಕನ್ನು ಕೂಡ ಎಷ್ಟು ಒದ್ದಾಡಿ ಪಡ್ಕೊಂಡಿದ್ದೀರಿ, ಯಾರು ಹಂಗಲ್ಲೂ ಇಲ್ಲ ಅಂತ ಹೆಮ್ಮೆ ಪಡಬೇಕು ನೀವು. ಯಾರೋ ಇದು ಭಿಕ್ಷೆ ಕೊಟ್ಟಿದ್ದಲ್ಲ, ಅಥವಾ ತಂದೆಯೋ ಇನ್ಯಾರೋ ಕೊಟ್ಟಿರೋದ್ರಲ್ಲಿ ನೀವು ಬದುಕ್ತಾ ಇಲ್ಲ. ಅವತ್ತಿಂದ ಇವತ್ತು ಮರ ಕಡಿಯೋ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ನೀವು ನಿಮ್ಮ ಸ್ವಂತ ಬುದ್ಧಿಶಕ್ತಿಯಿಂದ, ಸನ್ನಡತೆಯಿಂದ, ಎಲ್ಲೂ ಎತ್ತವರು ಆಗಲಿ ಸಾಕಿ ಸಲಹದವರು ತಲೆ ತಗ್ಗಿಸದ ಹಾಗೆ ಬದುಕೊಂಡು ಬಂದಿದ್ದೀರಿ. ಹಾಗಾಗಿ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಬದುಕಿನ ಉದ್ದಕ್ಕೂ ನೀವೆಂಥ ಕಾರಲ್ಲಿ ಓಡಾಡಿದ್ರಿ, ಎಷ್ಟು ದೊಡ್ಡ ಮನೆ ಕಟ್ಟಿದ್ರಿ, ಅಥವಾ ಎಷ್ಟೆಷ್ಟು ಮಜಾ ಅನುಭವಿಸಿದ್ರಿ ಅನ್ನೋದಕ್ಕಿಂತ ಬದುಕಿದ ರೀತಿ ಯಾರ ಹಂಗಲ್ಲೂ ಇಲ್ಲದೆ ನನ್ನ ದುಡಿಮೇಲೆ ಸರ್, ಅರಮನೆಗೆ ಕಾವಲುಗಾರ ಆಗಿರೋದಕ್ಕಿಂತ ನನ್ನ ಗುಡಿಸ್ಲಿಕ್ಕೆ ನಾನು ಓನರ್ ಆಗಿದ್ದೀನಿ ಅನ್ನೋ ಹಾಗೆ ನಿಮ್ಮ ಮನೇಲಿ ನೀವು ರಾಜನಾಗಿ ಬದುಕ್ತಾ ಇದ್ದೀರಾ. ಯಾರು ಹಂಗಲ್ಲೂ ಇಲ್ಲ, ಕಟ್ಕೊಂಡು ಹೆಂಡತಿ ಮಕ್ಕಳನ್ನು ಬೀದಿಲಿ ಬಿಟ್ಟು ಯಾರಿಗೂ ಅನ್ಯಾಯ ಅಂತೂ ಮಾಡಿಲ್ಲ. ನಾಳೆನೇ ನನ್ನ ಬದುಕು ಮುಕ್ತಾಯ ಆದರೂ ನಾನು ನೆಮ್ಮದಿ ಇದ್ದೀನಿ ಸರ್, ತೃಪ್ತಿ ಇದೆ ಸರ್ ನನಗೆ. ಹೌದು ಗುರುಗಳೇ, ನಾನು ಇವಾಗ 3 ತಿಂಗಳ ಮುಂಚೆಯಿಂದ ನಂಗೆ ಆ ತರ ಇತ್ತು. 3 ತಿಂಗಳ ಮುಂಚೆಯಿಂದ ಬಿಟ್ಬಿಟ್ಟಿದ್ದೀನಿ ಗುರುಗಳೇ. ಒಂದ್ ಜಾಗಕ್ಕೆ ನಾನು ಹೋಗಿದ್ದೆ ಗುರುಗಳೇ, ಅಲ್ಲಿ ಆ ಜಾಗದಲ್ಲಿ ಅದು ನರ್ಕ, ಭೂಮಿ ಮೇಲೆ ಇರೋ ನರ್ಕ ಗುರುಗಳೇ. ನಾನು ಅಲ್ಲಿಂದ ಡಿಸೈಡ್ ಮಾಡ್ಕೊಂಡ್ ಬಂದ್ಬಿಟ್ಟೆ. ಯಾರು ಇಲ್ಲ, ನಾನ್ ದುಡಿದ್ರೇನೆ ನನ್ನ ಹೆಂಡತಿ ಮಕ್ಕಳು, ಯಾವ ಅಪ್ಪನೂ ಇಲ್ಲ, ಯಾವ ಅಮ್ಮನೂ ಇಲ್ಲ ಭೂಮಿ ಮೇಲೆ, ನನ್ ಮೇಲೆ ಪ್ರೀತಿನೇ ಇಲ್ಲ ಯಾರಿಗೂ ಅಂದ್ಬಿಟ್ಟು ಅಲ್ಲಿಂದ ಬಂದ್ಮೇಲೆ ಗುರುಗಳೇ ನೆಮ್ಮದಿಯಾಗಿದ್ದೀನಿ ಗುರುಗಳೇ. ಖಂಡಿತ ಹೇಳ್ತೀನಿ, ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ, ಸದಾಕಾಲ ಭಗವಂತನಿಗೆ ಧನ್ಯವಾದ ಹೇಳಿ. ದುಡಿಮೆ ಚೆನ್ನಾಗಿದೆಯಾ, ಧನ್ಯವಾದ ಹೇಳಿ. ಇವತ್ತಿಗೆ ದೇಶಗಳ ನಡುವೆ ಯುದ್ಧ, ಜನರ ನಡುವೆ ಅಸೂಹೆ ಬುದ್ಧಿಗಳು, ರೋಡಲ್ಲಿ ಒಂದು ಗಾಡಿ ಟಚ್ ಆದರೆ ಕೊಲೆ ಮಾಡೋ ಹಂತಕ್ಕೆ, ಇಷ್ಟು ಅಸುರಕ್ಷಿತ ಸಮಾಜ, ಸೆಕ್ಯೂರಿಟಿ ಇಲ್ಲದ ಸಮಾಜದಲ್ಲಿ ಇಷ್ಟು ನೆಮ್ಮದಿಯಾಗಿದ್ದೀರಲ್ಲ. ಹೌದು ಗುರುಗಳೇ. ಹೊರಗಡೆ ಖಾಲಿ ನಮ್ಮ ಹೆಂಡತಿ ಥ್ಯಾಂಕ್ಸ್ ಹೇಳ್ಬೇಕು ಗುರುಗಳೇ. ಅವಳೇ ಮನೆ ದೀಪ. ನಾನು ಯಾವ್ದೇ ಒಂದ್ ಕೆಟ್ಟ ದಾರಿಗೆ ಹೋದ್ರು ಅವಳು ನೀನ್ ಹೋಗ್ತಾ ಇರೋದು ಸರಿ ಇಲ್ಲ ಹೇಳ್ಕೊಬಿಡ್ತಾಳೆ. ಮನೇಲಿ ಆತರ ಇರ್ಬೇಕು ಗುರುಗಳೇ. ಇವಾಗ ದಾರಿ ತಪ್ಪಿದ್ದೀನಿ ಅಂದ್ರೆ, ನೀನ್ ದಾರಿ ತಪ್ಪಿದ್ಯಾ ನೋಡ್ಕೋ ನಿಂದು. ನಿಜ ಅಲ್ಲ, ಎಲ್ಲ ಹೆಣ್ಮಕ್ಳು ಹೇಳ್ತಾರೆ. ಹೌದು ಕೂಡ. ಕೇಳೋ ನಿಮ್ಮಂತ ದೊಡ್ಡ ಮನಸ್ಸಿನ ಗಂಡದಿರು ಎಷ್ಟು ಜನ ಅವ್ರೆ? ಹೌದು ಗುರುಗಳೇ. ಎಲ್ಲ ಹೆಣ್ಮಕ್ಳು ಹೆಚ್ಚು ಕಮ್ಮಿ ಹೇಳ್ತಾರೆ. ಅದು ನಿಮ್ಮ ಹೆಂಡತಿ ದೊಡ್ಡ ಗುಣ. ಮತ್ತೆ ನನಗೆ ವಿಶೇಷ ಅನಿಸಿದ್ದು, ನೀವಿಬ್ರು ಭೇಟಿಯಾದ ಜಾಗ ಇದೆಯಲ್ಲ, ಅದು ಸೇವೆಯ ಜಾಗ. ಹೌದು ಗುರು, ಆ ದೇವರು ನಮ್ಗೆ ಬಿಡ್ತಾ ಇಲ್ಲ. ಎಷ್ಟೋ ಸತಿ ಜಗಳ ಬಂದಿದೆ ಗುರುಗಳೇ, ಬಂದು ನ್ಯಾಯ ತೀರ್ಮಾನನೂ ಆಗಿದೆ, ಎಲ್ಲ ಆಗಿದೆ. ಆದ್ರೆ ನಾನು ಅವಳು ಬಿಟ್ಟಿರಕ್ ಆಗ್ತಾ ಇಲ್ಲ, ಬಿಟ್ಟಿರಕ್ಕೂ ಆಗಲ್ಲ. ಯಾವ ದೊಡ್ಡವರಿಂದ ದೂರ ಆಗಿರ್ತೀವಿ, ನಮ್ ಪ್ರೀತಿ ಇರುತ್ತಲ್ಲ, ಅದು ಯಾರು ಕೊಂಡ್ಕೊಳ್ಳೋಕ್ ಆಗಲ್ಲ ಗುರುಗಳೇ. ಅದನ್ನೇ ಹೇಳಿದೆ, ನಾಳೆ ಬೆಳಿಗ್ಗೆನೆ ಎಲ್ಲ ಆಸ್ತಿ ಸಿಕ್ಕಿ ನಿಮ್ಮ ಹೆಂಡತಿನೋ ಮಕ್ಕಳನ್ನೋ ಅನಾರೋಗ್ಯ ಬಂದು ಮಲ್ಕೊಂಡ್ರೆ ಅವಾಗ ನಿಮ್ಗೆ ಅರ್ಥವಾಗುತ್ತೆ ಯಾವ್ದು ನಿಜವಾದ ಆಸ್ತಿ ಅಂತ. ಹಾಗಾಗಿ ಅರ್ಥ ಆಗ್ಬಿಟ್ಟಿದೆ. ಈಗ ಇವರೊಂದಿಗೆ ಇದ್ದೀರಿ, ಆನಂದವಾಗಿರಿ. ಬದುಕು ನೀರ ಮೇಲಿನ ಗುಳ್ಳೆಯ ಹಾಗೆ, ಯಾವ ಪಟ್ಟನ್ನುತ್ತೋ ಗೊತ್ತಿಲ್ಲ. ಇದೆಲ್ಲ ಸಿಗಲಿ, ಆಮೇಲೆ ಚೆನ್ನಾಗಿರೋಣ ಅನ್ನೋದು ಮೂರ್ಖತನ. ನೀವು ಹೇಳ್ದಂಗೆ ದೇವರನ್ನ
ನನ್ನನ್ನು ನಂಬಿರುವ ಹೆಂಡತಿ ಮಕ್ಕಳ ಮುಖದಲ್ಲಿ ನಗು ತರಿಸುವುದಕ್ಕಿಂತ ದೊಡ್ಡ ದೇವರ ಪೂಜೆ ಇನ್ನೊಂದಿಲ್ಲ. ನೀವು ತಿರುಪತಿ ಹೋಗದಿದ್ರು, ಮಂಜುನಾಥ ಸ್ವಾಮಿಗೆ ಹೋಗದೇ ಇದ್ರು, ಎಲ್ಲಿಗೆ ಹೋಗದೇ ಇದ್ರು, ಇವರಿಗೆಲ್ಲ ಅನ್ಯಾಯ ಮಾಡಿ ನನ್ನ ಫ್ರೆಂಡ್ಸ್ ಕೊಟ್ಟೆ ತಿರುಪತಿಗೆ ಹೋದ್ರೆ ಏನು ಬಂತು ಹೌದು ಅಲ್ವಾ? ಹೌದು ಗುರುಗಳೇ. ಹಾಗಾಗಿ ನೀವು ನನಗೆ ಭಾಳ ಖುಷಿ ಅಂದರೆ ನೀವು ಅವತ್ತಿಂದ ಇವತ್ತಿನವರೆಗೂ ಸ್ವಂತ ತಂದೆ ಅಥವಾ ಇವರಿಂದಲೇ ಆ ಮಟ್ಟಿಗೆ ತಿರಸ್ಕಾರ ಅನ್ಯಾಯಕ್ಕೊಳಗಾದರೂ ನಿಮ್ಮ ಬದುಕನ್ನು ನೀವು ಹಠಾಚಲದಿಂದ ಬದುಕೊಂಡು ಬಂದಿದ್ದೀರಿ. ಆಸ್ತಿ ಇದೆ ಅನ್ನೋ ಕಲ್ಪನೆಯಲ್ಲಿ ಕೂತಿದ್ರೆ ನೀವು ಹಿಂಗೆ ಸೋಂಬೇರಿ ಆಗ್ಬಿಡ್ತಾ ಇದ್ರಿ. ಹೌದು ಎಲ್ಲ ಗುರುಗಳೇ. ಅನ್ನೋ ಅರ್ಥದಲ್ಲಿ ಬದುಕಿದ್ದೀರಿ ನೀವು. ಹೌದು ಗುರುಗಳೇ. ಏನೋ ಬರಬೇಕು ಕೇಳ್ತಾ ಇದ್ದೀರಿ, ಅದು ಬಿಟ್ಟರೆ ಅದಿಲ್ಲ ಅಂದ್ಕೊಂಡು ಬದುಕಿರೋದಕ್ಕೆ ಇವತ್ತು ನೀವು ಇಲ್ಲಿವರೆಗೂ ಬಂದಿದ್ದೀರಿ. ಸೊ ಹಾಗಾಗಿ ಮನಸ್ತಾಪಗಳು ಬಂದೇ ಬರ್ತವೆ, ಆಗಾಗ ಬರ್ತವೆ. ಆದರೆ ಇಷ್ಟು ದೂರ ಪ್ರಯಾಣ ಮಾಡಿರೋ ನಿಮಗೆ ಅವುಗಳನ್ನು ನೀಗಿಸಿಕೊಳ್ಳುವ, ಅವುಗಳನ್ನು ಅಲ್ಲಲ್ಲೇ ಪರಿಹರಿಸಿಕೊಳ್ಳುವ ಶಕ್ತಿಯನ್ನು ಈ ಎಲ್ಲ ಕಥೆಗಳು ಕೇಳ್ತಾ ಹೋದಾಗ ಅಯ್ಯೋಯಪ್ಪ, ನಾವು ಆತುರದಲ್ಲಿ ಕೋಪದಲ್ಲಿ ತಾಳ್ಮೆ ಇಲ್ಲದೇನೆ ತೆಗೆದುಕೊಳ್ಳುವ ಒಂದೊಂದು ನಿರ್ಧಾರ ಮಕ್ಕಳ ಬದುಕನ್ನು ಹೇಗೆ ಬೀದಿಗೆ ತರ್ತವೆ. ಹಾಗಾಗಿ ಆಮೇಲೆ ಅದು ಹೇಳ್ತಿದ್ದೀನಿ ಗುರುಗಳೇ, ನಮ್ಮ ಅಪ್ಪ ಅವ್ರಿಗೆ ಹೇಳ್ತೀನಿ, 7.5 ಲಕ್ಷ ಕೊಟ್ಟಿರೋದು ನಾನು ಇವತ್ತು 8 ಲಕ್ಷ 9 ಲಕ್ಷ ಮಾಡಿ ಇಕ್ಕಿದ್ದೀನಿ. ನಾನು ಜಮೀನ್ ಕೊಟ್ರು ಅದೇ ತರ ಮಾಡೋದು. ನಾನು 2.5 ಲಕ್ಷ ಕೊಟ್ಟಾದ್ಮೇಲೆ ಎಲ್ಲಾದ್ರೂ ಮನೆ ಮಾಡಿ 2 ತಿಂಗಳು ಆಟ ಆಡ್ಬೋದು, ಏನೋ ಮಾಡಿ ಬಿಸಾಗೋದಿತ್ತು ಆ 2.5 ಲಕ್ಷ. ಆ 2.5 ಲಕ್ಷ ಡಬ್ಬಲ್ ಆಗಿ ಟ್ರಿಬಲ್ ಆಗಿದೆ ಗುರುಗಳೇ. ಆಯ್ತು, ಮನೆ ಮೇಲೆ ಅವರು ಕೂಡ ಏನೋ ವಿಧಿಯ ಪ್ರಭಾವದಿಂದ ಕೆಲವೊಮ್ಮೆ ಹಾಗೆ ನಡೆಯುತ್ತೆ. ಎಂತ ನಾನೇ ಹೇಳ್ತೀನಿ, ತುಂಬ ಇದನ್ನು ವ್ಯಕ್ತಿಗತವಾಗಿ ನೋಡೋಕೆ ಹೋದರೆ ದ್ವೇಷ ಹುಟ್ಟುತ್ತೆ. ವಿಧಿಯ ದೃಷ್ಟಿಯಿಂದ ನೋಡಿ, ಯಾವ ಕೈಕೆ ರಾಮಚಂದ್ರನನ್ನ ತಾಯಿ ಕೌಸಲ್ಯಗಿಂತ ಹೆಚ್ಚು ಇಷ್ಟಪಡ್ತಾ ಇದ್ಲು. ರಾಮನ ಹೆತ್ತ ಕೌಸಲ್ಯಗಿಂತ ಈ ಮಲತಾಯಿ ಕೈಕೆ ರಾಮನ ಇಷ್ಟಪಡ್ತಾ ಇಲ್ಲ. ಅದು ಎಂಥ ಕೆಟ್ಟಗಳಿಗೆ ಅಂದರೆ ಆ ಕೈಕೇನೆ ರಾಮನ ವಿರುದ್ಧ ನಿಂತ್ಬಿಟ್ಟು ಇಲ್ಲ ಅವನ ಕಾಡಿಗೆ ಹೋಗ್ಬೇಕು ಅಂತ. ಆಗ ಹಿಂದಿನ ಕ್ಷಣದವರೆಗೂ ರಾಮನನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ಲು. ಅಯ್ಯೋ ರಾಮನಿಗೆ ಪಟ್ಟಾಭಿಷೇಕವ ಅಂತ ಈಕೆ ಭರತನ ತಾಯಿ ಕೈಕೆ ಖುಷಿ ಪಡ್ತಾ ಇದ್ಲು. ಆದರೆ ಒಂದು ವಿಷ ಬೀಜ, ಅದು ವಿಧಿ ಆಟ. ಇದೇ ಕೈಕೆ ರಾಮನನ್ನು ಕಾಡಿಗೆ ಕಳಿಸಿದ್ಲು. ಅಂದರೆ ಈಗ ರಾಮ ಕಾಡಿಗೆ ಹೋಗಿ ಅಲ್ಲಿ ಎಷ್ಟೋ ರಾಕ್ಷಸರ ಸಂಹಾರ ಆಗಿ, ಅಲ್ಲಿ ಸೀತೆ ಹೊತ್ಕೊಂಡು ಹೋಗಿ ಅಲ್ಲಿ ರಾವಣನ ಸಂಹಾರ ಆಗಿ ಲೋಕಕ್ಕೆ ನೆಮ್ಮದಿ ಇರಬೇಕಿತ್ತು, ಲೋಕಕ್ಕೆ ನೆಮ್ಮದಿ ಆಗಬೇಕು ಅನ್ನೋದು ವಿಧಿಯ ನಿರ್ಧಾರ ಆಗೋದಾದರೆ ರಾಮನಿಗೆ ಕಾಡಿಗೆ ಕಳಿಸಿದ ಕೈಕೆ ನೆಪ ಮಾತ್ರ. ಗುರುಗಳೇ, ನಾನು ಇನ್ನೊಂದು ಹಚ್ಕೋಬೇಕು ಗುರುಗಳೇ ನಿಮ್ಮ ಹತ್ರ. ಗುರುಗಳೇ, ನನ್ನ ಹತ್ರ ದುಡ್ಡು ಇವಾಗ 1 ರೂಪಾಯಿ ಇಲ್ದಂಗೆ, ಪೆಟ್ರೋಲ್ ಇಲ್ದಂಗೆ ನಾನು ಜೀವನ ಮಾಡಿದೀನಿ ಗುರುಗಳೇ. ನಡ್ಕೊಂಡು ಹೋಗಿದ್ದೀನಿ. ಆ ನಡ್ಕೊಂಡು ಹೋಗೋ ಟೈಮಲ್ಲಿ ನಂಗೆ ದುಡ್ಡು ಸಿಗ್ತಾ ಇಲ್ಲ ಗುರುಗಳೇ. ಯಾಕೆ ಗುರುಗಳೇ? ದುಡ್ಡು ಸಿಗುತ್ತೆ ಗುರುಗಳೇ, ರೋಡಲ್ಲಿ 200 500 ಆದ್ರೆ 1000 ಆ ತರ ಸಿಕ್ಬಿಡುತ್ತೆ ಗುರುಗಳೇ. ಸಿಕ್ಕಾಗ ಅದು ನಿಜಕ್ಕೂ ಇಲ್ಲ, ನಾನು ಎಷ್ಟೋ ಸತಿ ಅಬ್ಸರ್ವ್ ಮಾಡಿದೀನಿ ಗುರುಗಳೇ. ನಡ್ಕೊಂಡು ಹೋದಾಗ ಬರೀ ನೀರ್ ಕುಡ್ಕೊಂಡು, ಈ ಕಾಂಡಿಮೆಂಟ್ಸ್ಗಳಲ್ಲಿ ನೀರ್ ಕುಡ್ಕೊಂಡು ಹೋದಾಗೆಲ್ಲ ಮುಂದೆ ಹೋಗ್ತಾ ಇರ್ತೀನಿ, ಹಂಗೆ 100 ರೂಪಾಯಿ ಸಿಕ್ಬಿಟ್ಟಿರುತ್ತೆ, ಹಂಗೆ 500 ರೂಪಾಯಿ ಸಿಕ್ಬಿಟ್ಟಿರುತ್ತೆ. ನಮ್ ಕಷ್ಟ ನೋಡಿದ್ನಾಗ ದಿವಸ ನಡ್ಕೊಂಡು ಹೋಗಿ ಹಂಗಾದ್ರೆ. ಇಲ್ಲ ಗುರುಗಳೇ, ಕಷ್ಟ ಇದ್ದಾಗ ಸಿಗಲ್ಲ, ತುಂಬಾ ಕಷ್ಟ ಅನ್ಬಿಟ್ಟಾಗ ಬಂದ್ಬಿಟ್ಟಿರುತ್ತೆ. ಅದೇ ನಿಮ್ಮ ಒಂದು ತಪಸ್ಸಿನ ಫಲ, ಅಥವಾ ನಿಮ್ಮ ಸನ್ಮಾರ್ಗದಲ್ಲಿ ಇಷ್ಟು ವರ್ಷ ಅಷ್ಟು ಕಷ್ಟಪಟ್ಟು ಯಾವ ಕೆಟ್ಟ ದಾರಿಲೂ ಹೋಗದೆ ಬಂದಿದ್ದೀರಿ. ಅದರ ನೋಡಿ, ನಾನು ಹೇಳ್ತೀನಿ, ನೀವು ಸರಿದಾರಿಯಲ್ಲಿ ನಡೆಯೋದರ ಪ್ರಯೋಜನ ಏನಂದರೆ ನಿಮಗೆ ಕಷ್ಟಗಳು ಬರಲ್ಲ ಅಂತಲ್ಲ, ಹಾಗೆ ಬಂದಾಗ ದೇವರದಕ್ಕೆ ದಾರಿ ತೋರಿಸ್ಬಿಡ್ತಾನೆ. ಅದು ಯಾವುದೋ ಮೂಲಕ ನಿಮಗದು ಸಿಗುತ್ತೆ. ಸೊ ಎಸ್ಪೆಷಲಿ ದುಡ್ಡು ಹಣ ಸಿಗುತ್ತೆ ಅನ್ನೋ ವಿಚಾರ ಬಂದಾಗ ನೋಡಿ, ಈ ಜಗತ್ತಲ್ಲಿ ನಿಮ್ಮ ತಟ್ಟೆಗೆ ಬೀಳುವ ಒಂದು ಅಗಲು ಕೂಡ ಯಾರೋ ಹಾಕಿದ್ದಲ್ಲ, ಅದು ನಿಮ್ಮ ಪಾಲಿನದ್ದು ಅನ್ನೋ ಅರ್ಥ. ಆದರೆ ಹಣ ಅಂತ ಬಂದಾಗ ನಮ್ಮ ಮುಂದೆ ನಮ್ಮದಲ್ಲದ್ದು ಬಿದ್ದಿದೆ ಅಂದಾಗ ಕೆಲವೊಮ್ಮೆ, ಅದು ನಿಮ್ಮ ವಿಚಾರಕ್ಕಲ್ಲ, ಸುಮ್ಮನೆ ಹೇಳ್ತೀನಿ ನಿಮ್ಮ ಜ್ಞಾನಕ್ಕಿಲ್ಲಿ, ಕೆಲವೊಬ್ಬರು ಹಣವನ್ನು ಹಾಕಿ ಮನುಷ್ಯನ ಪರೀಕ್ಷೆ ಮಾಡ್ತಾರೆ. ಆಯ್ತಾ? ಇದು ನಿಮ್ಗೆ ಈಗ ಅಲ್ಯಾರು ನಿಮ್ಗೆ ಹಣದ ಕಂಟೆ ಎಸ್ಬಿಟ್ಟು ಇವನನ್ನ ಸಿಗಾಕ್ಸ್ಬೇಕು ಅಂತ ಮಾಡಿಲ್ಲ ಅಂತ ಹೋದರೂ ಕೂಡ ಅದನ್ನ ಲೋಕದಲ್ಲಿ ಹನಿ ಟ್ರ್ಯಾಪ್ ಅಂತ ಕರೀತಾರೆ. ಅದು ಹೆಣ್ಣಿಂದಾಗಿರ್ಬೋದು, ಹಣದ್ದಾಗಿರ್ಬೋದು. ಹಾಗೆ ಎಲ್ಲೋ ನಿರ್ಜನ ಪ್ರದೇಶ ಅಥವಾ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲೋ ಸಿಕ್ತು ಅಂದ, ಆ ಹಣ ಮುಟ್ಟುವ ಮುಂಚೆ ಅದಕ್ಕೆ ವಾರಸುದಾರರು ಸುತ್ತಮುತ್ತ ಇದ್ದಾರೆ ಅಥವಾ ಕೈಗೆ ಎತ್ಕೊಂಡಾದ ಮೇಲೂ ಅದನ್ನು ಅದರ ಓನರ್ಗೆ ತಲುಪಿಸುವ ಮಿನಿಮಮ್ ಪ್ರಯತ್ನ ಮಾಡುವುದೇ ಧರ್ಮ.
ಹಾ ಗುರುಗಳೇ, ಮಾಡಿದೀನಿ ಗುರುಗಳೇ ನಾನು. ಇವಾಗ ಸುತ್ತಮುತ್ತ ಯಾರು ಇರ್ತಿರ್ಲಿಲ್ಲ. ಲಭ್ಯರಿಲ್ಲ ಅಂದಾಗ ಅದು ನಿಮ್ಮ ಪಾಲಿನದ್ದು ಅಂತ ಅನಿಸಿಕೊಳ್ಳುತ್ತೆ. ಹಾ ಗುರುಗಳೇ, ಮೇನ್ ರೋಡ್ ಅಲ್ಲಿ ಗುರುಗಳೇ, ಮೇನ್ ರೋಡ್ಗಳಲ್ಲಿ ಸಿಕ್ಕಿದಾಗ ಯಾರ್ದಂತ ಕೊಡೋದು ಗುರುಗಳೇ, 100 ರೂಪಾಯಿ ಸಿಕ್ಕಿರುತ್ತೆ. ನಾನು ಹೇಳಿದ್ದು ಯಾಕಂದ್ರೆ ಮೇನ್ ರೋಡ್ ಅಲ್ಲ, ಕಾಡಲ್ಲಿ ಸಿಕ್ಕರೂ ಕೂಡ ನಮ್ಮ ಮೊದಲ ಯೋಚನೆ ಅದೇ ಬರಬೇಕು. ಹಾ ಗುರುಗಳೇ. ಅಯ್ಯೋ ಇಲ್ಲಿ ಯಾರೋ ಮುಂದೆ ಹೋಗ್ತಿದ್ದಾರೋ ಏನೋ, ಯಾಕಂದ್ರೆ ನಮಗೆ ಕಷ್ಟ ಇರಬಹುದು. ಯಾಕಂದ್ರೆ ನಿಮ್ಮನ್ನು ನಿಜವಾಗ್ಲೂ ವಿಧಿ ಪರೀಕ್ಷೆ ಮಾಡೋದು ಸುಖದಲ್ಲಲ್ಲ, ಕಷ್ಟದಲ್ಲಿ. ಹಾ ಗುರುಗಳೇ. ಯೋಚನೆ ಮಾಡಿ, ಯಾಕಂದ್ರೆ ಒಬ್ಬ ಮನುಷ್ಯ ಹೆಚ್ಚು ಕಾಮಕ್ಕೆ ವಶ ಆದ, ಅವನಿಗಾಗಲೇ ಒಂದು ಹೆಣ್ಣಿನ ಕುರಿತಾದ ಒಂದು ಆಸಕ್ತಿ ಬರೋದು, ಅವನು ನಾಯಿ ಹಿಂದೆ ಬೇಕಾದ್ರೂ ಹೋಗ್ಬಿಡ್ತಾನ ಅವನು. ಆ ಸಮಯದಲ್ಲಿ ನನ್ನನ್ನು ಕೆಡವೋಕೆ ಯಾರ್ಯಾರು ಕುತಂತ್ರ ಮಾಡ್ದವ್ರೆ ಅನ್ನೋದು ಅವನ ತಲೆಗೆ ಬರಲ್ಲ ಅವನಿಗೆ. ಯಾಕಂದ್ರೆ ಅವನ ಯಾವುದೋ ಹಸಿವನ್ನು ನೀಗಿಸಿಕೊಳ್ಳುವ ಭರದಲ್ಲಿ ತನ್ನನ್ನು ಯಾರೋ ಕೆಡಗ್ತಾವ್ರೆ ಅಂತ ಅವನು ಯೋಚನೆ ಮಾಡಲ್ಲ. ಅದಕ್ಕೆ ವಿವೇಕಿಯಾದ ಮನುಷ್ಯ ಯಾವುದು ಉಚಿತವಾಗಿ ಸಿಗುತ್ತೋ ಅದ್ರ ಬಗ್ಗೆ ತುಂಬಾ ಕೇರ್ಫುಲ್, 4 ದಿಕ್ಕಲ್ಲಿ ಯೋಚನೆ ಮಾಡಿ ಹೋಗ್ಬೇಕು. ಆಮೇಲೆ ಗುರುಗಳೇ, ನನ್ಗೆಲ್ಲಾರು ಕೆಟ್ಟೋರ್ ಅಂತಾರೆ ಗುರುಗಳೇ, ಕೆಟ್ಟವ್ ನೀನು ಅಂತ. ತುಂಬಾ ನನ್ಗೆ ಗೊತ್ತಿರೋರೆ, ನನ್ ಸಂಬಂಧಿಕರೆಲ್ಲ ಹೇಳ್ತಾರೆ, ಕೆಟ್ಟವ್ ನೀನು, ಅವನ ಜೊತೆ ಹೆಂಗ್ ಜೀವನ ಮಾಡ್ತಿದ್ದೆ. ಆದ್ರೆ ನನ್ ಮನ್ಸು ಗೊತ್ತು ಗುರುಗಳೇ, ನಾನು ಎಷ್ಟು ಒಳ್ಳೆಯವನು ಅಂತ. ಅಷ್ಟೇ ಗುರುಗಳೇ ನನ್ಗೆ ಬೇಕಾಗಿರೋದು. ಶ್ರೀಮತಿ, ನಿಮ್ಮ ಮಕ್ಕಳು ಹಾಗೂ ನಿಮ್ಮ ಕೆಲಸ ಕೊಟ್ಟಿರೋರು ಹಾಗೂ ಆ ಭಗವಂತನಿಗೆ ನೀವು ಉತ್ತರದಾಯಿತ್ವರು, ಸ್ಪೋಕ್ ಪರ್ಸನ್. ನೀವು ಅವ್ರಿಗೇನೋ ಹೇಳ್ಬೋದು, ಅವ್ರು ಏನಾದರೂ ಕೇಳಿದ್ರೆ. ಏನು ಊರಿನವ್ರಿಗೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋ ಅಗತ್ಯ ಇಲ್ಲ. ಈಗ ನಾಳೆ ಯಾರ್ಯಾರು ಹಂಗಂತವ್ರೆ ಅವ್ರಿಗೆಲ್ಲ ಒಂದು 500 ರೂಪಾಯಿ, ಒಂದು 10 ಕಂತೆ ದುಡ್ಡು ಕೊಟ್ಟು ಬನ್ನಿ, ನಾಡಿದ್ದಿಂದ ಅವ್ರ ಹೆಸರು ಫುಲ್ ಎಲ್ಲ ಚೇಂಜ್ ಆಗ್ಬಿಡ್ತಾರೆ. ನೀನ್ ದೇವ್ರಂತ ಮನುಷ್ಯ ಅಂತಾರೆ. ಮನುಷ್ಯ ಒಬ್ಬರಿಗೆ ಒಳ್ಳೆಯವನು ಒಬ್ಬರಿಗೆ ಕೆಟ್ಟವನು ಯಾಕೆ ಆಗ್ತಾನೆ? ಅವರ ಪಾಲಿಗೆ ನೀವು ಉಪಯೋಗ ಇದ್ದೀರಾ ಇಲ್ವಾ, ಅವರವರಿಗೆ ನೀವು ಹೇಗೆ ಉಪಕಾರದಲ್ಲಿ ಇದ್ದೀರಿ ಅನ್ನೋದ್ರ ಮೇಲೆ ಅವರಿಗೆ ನೀವು ಒಳ್ಳೆಯವರೋ ಕೆಟ್ಟವರೋ ನಿರ್ಧಾರವಾಗುತ್ತೆ. ಅದೆಲ್ಲ ಅವರವ್ರ ಸ್ವಾರ್ಥ. ಒಂದ್ ನಿಮಿಷ, ನಮ್ ಮಿಸ್ಸಸ್ ಮಾತಾಡ್ತಾರಂತೆ, ಕೊಳ್ಳೆ ಗುರುಗಳೇ. ಆಯ್ತು, ಒಳ್ಳೇದಾಗ್ಲಿ, ಕೊಡಿ ಬೇಗ, ಟೈಮ್ ಆಯ್ತು. ಹಲೋ, ನಮಸ್ತೆ ನವ್ವ. ನಮಸ್ತೆ ಗುರುಗಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನವ್ವ. ನೋಡಿ ಅದೇ ಟೋನ್ ಕಾಪಾಡ್ಕೊಂಡಿದ್ದೀರಾ. ಹೌದೌದು, ನೀವು ಅಷ್ಟೇ ಎಷ್ಟು ಚೆನ್ನಾಗಿ ಕೇಳ್ತೀರಾ. ಊಟ ಆಯ್ತಾ ಅಂತ ನನ್ಗೆ ಅವೆಲ್ಲ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಮಾತಲ್ಲಿ. ಹೌದಾ? ತುಂಬಾ ಖುಷಿ ಆಯ್ತು ಇವಾಗ ನೀವು ಅವ್ರು ಮಾತಾಡ್ತಿದ್ರೆ, ಅವ್ರ ಮನ್ಸಲ್ಲಿರೋ ಮಾತುಗಳನ್ನ ನಿಮ್ಮ ಹತ್ರ ಆಚೆ ಹಾಕ್ತಿದ್ರು. ನೋಡಿ ಪಾಪ ಎಲ್ಲ ಒದ್ದಾಡಿಕೊಂಡು ಬಂದಿದ್ದಾರೆ, ತಮ್ಮ ತಂದೆ ಕುರಿತಾಗಿರುವ ತಮ್ಮ ಕೆಲವು ದುಃಖವನ್ನು ಹೊರಗಡೆ ಹಾಕಿದ್ರು. ಬಟ್ ನೀವೆಲ್ಲ ಅವರನ್ನ ಎಷ್ಟು ಸಂಭಾಳಿಸ್ಕೊಳ್ಳಿ ಗುರುಗಳೇ. ಆದ್ರೆ ನಾನು ಹೇಳೋದೇನ್ ಗೊತ್ತಾ, ಅದು ಬಂದೇ ಬರುತ್ತೆ, ಯಾವತ್ತೇ ಇದ್ರೂ ಬಂದೇ ಬರುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ವೆರಿ ಗುಡ್. ಆಯ್ತಾ? ಅದಕ್ಕೆ ಎಲ್ಲಾ ರೈಟ್ಸು ಇದೆ ನಿನ್ಗೆ. ಬಟ್ ಏನಂದ್ರೆ, ಇವತ್ತಿಗೆ ನೀನು ನಾಳೆ ದಿನ ತಿರುಗಿ ನೋಡ್ದಾಗ ನಿನ್ ಸಂಪಾದನೆ ಏನ್ ಮಾಡ್ದೆ ಕಷ್ಟಪಟ್ಟು, ನೀನ್ ಎಷ್ಟು ಉಳಿಸ್ದೆ, ನೀನ್ ಏನೆಲ್ಲ ಮಾಡ್ದೆ ಅನ್ನೋದನ್ನ ನೋಡ್ಬೇಕಲ್ವಾ ನೀನು. ಈಸಿಯಾಗಿ ಬಂತು ನಾವ್ ಜೀವನ ಮಾಡ್ತೀವಿ ಅಂದ್ರೆ ಅವ್ರು ಇದ್ರಲ್ಲಿ ಜೀವನ ಮಾಡೋದ್ ಬೇಡ. ನಮ್ ದುಡಿಮೇಲಿ ನಾವ್ ಕಷ್ಟಪಟ್ಟು ನಾವ್ ಇಷ್ಟು ಉಳ್ಸಿದೀವಿ, ನಾವ್ ನನ್ ಮಕ್ಳಿಗೆ ಎಜುಕೇಶನ್ ಕೊಡ್ಸಿದೀವಿ, ನಮ್ ದುಡ್ಡು ನಾವ್ ಕಷ್ಟಪಟ್ಟಿದ್ ದುಡ್ಡು ಅಲ್ವಾ ಅದು. ಈಗ ನಾವ್ ಹೇಳಿದ ಅಷ್ಟು ಮಾತು ನೀವು ಕೇಳಿಸ್ಕೊಳ್ತಿದ್ರ ಅಲ್ಲಿ? ಗುರುಗಳೇ, ಹಾಕದೆ ಆಮೇಲೆ ನನಗ್ ನಿಮ್ ಜೊತೆ ಮಾತಾಡ್ಬೇಕು ಅನ್ಸ್ತಾ, ಮತ್ ಲೈನ್ ಸಿಗುತ್ತೋ ಇಲ್ಲ ಅಂದ್ಬಿಟ್ಟು ಬಂದ್ ಕುತ್ಕೊಂಡಿಲ್ಲ, ನಾನ್ ಮಾತಾಡ್ಬೇಕು ಹೇಳಿದ್ರಲ್ಲ, ಅದನ್ನೇ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದು. ನೋಡಿ, ಯಾವುದು ಈಗ ಒಂದ್ ವೇಳೆ ಸಿಕ್ಬಿಟ್ಟಿದ್ರೆ ನೀವು ಈ ಸ್ಥಿತಿಲಿ ಇರ್ತಿದ್ರು ಇಲ್ವೋ ನಿಮಗೂ ಗೊತ್ತಿಲ್ಲ. ಹೌದು. ಯಾಕಂದ್ರೆ ಇವತ್ತಿಗೆ 1 ರೂಪಾಯಿ ಬೆಲೆಯನ್ನ ತಿಳಿಸ್ಬಿಟ್ಟು ನಿಮಗೆ ದುಡ್ಡು ನಾಳೆ ಸಿಗುತ್ತಲ್ಲ, ಅವಾಗ ನೀವು ಅದನ್ನ ಉಳಿಸ್ಕೊಳ್ತೀರಾ. ಗುರುಗಳೇ, ನಾವು ಕೂಡ ಕಷ್ಟ ಸುಖದಲ್ಲಿ ಎದ್ದು ಬಂದಿರೋರೇನೆ. ಜೀವನನ ನಾನು ಎಲ್ಲಾ ರೀತಿಯಲ್ಲಿ ನೋಡಿ ಕೂಡ ಆಚೆ ಬಂದಿರೋರೇನೆ ನಾವು. ಬಟ್ ಏನಂದ್ರೆ, ಈ ಮನುಷ್ಯ ತುಂಬಾ ಒಳ್ಳೆಯವರು ಗುರುಗಳೇ, ಎರಡನೇ ಮಾತಿಲ್ಲ. ನಾವು ಪ್ರೀತಿಸಿ ಮದ್ವೆ ಆಗಿರೋದು, ಎಲ್ಲಾರನ್ನೂ ಒಪ್ಸಿ ಮದ್ವೆ ಆಗಿರೋದು. ಜೀವನ ಚೆನ್ನಾಗಿದೆ, ಕಷ್ಟದಲ್ಲೇ ನಾನು ಕೂಡ ಒಂದ್ ರೀತಿಯಲ್ಲಿ ಬುದ್ಧಿವಂತೇನೆ ತರೋದು. ನೀವೇನೋ ಕೆಲವೊಂದ್ ಕ್ವಾಲಿಟೀಸ್ ಹೇಳ್ತಿರ್ತೀರಾ ಎಲ್ಲಾರ್ಗುನು. ಹೆಂಡತಿಗೆ 50 ರೂಪಾಯಿ ದುಡಿದ್ರು ತಗೊಂಡೋಗ್ ಕೊಡ್ಬೇಕು, ನೋಡವ್ವ ಹಿಂಗಿದೆ ಅಂತ ಹೇಳ್ಬೇಕು ಅಂತ. ಆ ಎಲ್ಲಾ ಏನ್ ಕ್ವಾಲಿಟೀಸ್ ಇದೆ ಎಲ್ಲಾ ಕೂಡ ಇವ್ರ ಹತ್ರ ಇದೆ. 50 ರೂಪಾಯಿ ದುಡಿದ್ರು ನನ್ ಮದ್ವೆ ಮುಂಚೆ ಕೂಡ ಅವ್ರು ನನ್ನ ಹತ್ರ ದುಡ್ಡು ಕೆಲವೊಂದ್ ಸೇವ್ ಮಾಡೋರು. ಸೊ ಮೇನ್ ಅದೇ, ಅವ್ರು ಇಷ್ಟೆಲ್ಲ ಇದೆಯಲ್ಲ ಅನ್ನೋದು ನಮಗೆ ಮೈಂಡ್, ಯಾರೋ ನಾನ್ ಯಾರೋ ಅವ್ರು ಯಾರೋ ನನ್ನ ನಂಬಿ ಇಷ್ಟೆಲ್ಲ ಸೇವ್ ಮಾಡ್ತಿದಾರಲ್ಲ ಅನ್ನೋದು, ಮೋಸ ಮಾಡ್ತೀನಿ ಅನ್ನೋದು ಇಲ್ದಂಗೆ. ಸೊ ಎಲ್ಲ ಒಂದ್ ಸೈಡ್ ಅವತ್ತಿಂದ ಇವತ್ತವರ್ಗೂನು ನನ್ ಮದ್ವೆ ಆಗಿ 14 ವರ್ಷ ಆಯ್ತು.
ಅಲ್ಲಿವರೆಗೂನು 50 ರೂಪಾಯಿ ದುಡಿದ್ರು ನೋಡ ನಾನು ಇವತ್ತು ದುಡ್ದೆ ಇಷ್ಟು ದುಡ್ದೆ ಅಂತ ತಗೊಂಬಂದು ಕೈ ಕೊಡ್ತಾರೆ ಹೊರ್ತು ತನ್ನಗೆ ಖರ್ಚಿಗೆ ಏನು ಇಟ್ಕೊಳಲ್ಲ. ಏನೇ ಇದು ತಗೊಂಡು ಅವರು ಇದ್ ಮಾಡ್ತಾರೆ. ಬಟ್ ಏರುಪೇರು ತುಂಬಾ ಆಗ್ತಾ ಇರುತ್ತೆ ಜೀವನದಲ್ಲಿ. ಕೆಲವೊಂದ್ ಟೈಮು ನಾವ್ ಇಷ್ಟಪಟ್ಟಾಗ ನೋಡುವಂತ ಜೀವನ ಬೇರೆ, ಮದ್ವೆ ಆದ್ಮೇಲೆ ಒಂದು ಒಟ್ಟಾಗಿ ಜೀವನ ಮಾಡ್ಬೇಕು ಅಂದಾಗ ಅಲ್ಲಿನ ಒಬ್ಬೊಬ್ರದ್ದು ಜೀವನ ಅವ್ರ ರೀತಿ ನಮ್ಮ ರೀತಿಗಳು ಬದಲಾವಣೆ ಆದಾಗ ಸ್ವಲ್ಪ ಒಂದೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಆಗ್ಲವಾ ಅದೆಲ್ಲ ದಾಟಿ ಬಂದಿದ್ದೀರ? ಹಂಗಾಗಿ ಎಲ್ಲ ದಾಟಿ ಮೀರಿ ಕೆಲವೊಂದ್ ಟೈಮು ಮೀರಿ ನಾನು ಕೂಡ ಒಂದ್ ಹೆಣ್ಣಾಗಿ ಯಾವ ರೀತಿಯಲ್ಲಿ ಒಡೆದು ಬಡ್ದಾದ್ರು ಇಟ್ಕೊಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಎಲ್ಲಾ ತರನೇ ಇದೆ. ಬಟ್ ಓಕೆ ಗುರುಗಳೇ, ನೋಡ್ತಿದೀವಿ ಮನೆ ಏನು ಶಾಂತವಾಗಿದೆ, ಕೂಲ್ ಆಗಿದೆ. ನಿಮ್ ಮಾತು ನಂಗೆ ತುಂಬಾ ಇಷ್ಟ. ನಿಮ್ ಮಾತನ್ನ ನಾನು ತುಂಬಾ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ತುಂಬಾ ಥ್ಯಾಂಕ್ ಯು ಗುರುಗಳೇ. ನನಗೆ ಅವ್ರ ಪಾಪ ಅವ್ರ ಆರಂಭದಲ್ಲಿ ಹೇಳಿದಾಗ್ಲೇ ನನಗೆ ಗೊತ್ತಾಯ್ತು ಆ ಸೂಕ್ಷ್ಮ, ಓ ಇವರೇ 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 ಅಂತ. ನೋಡಿ ಅವರು ಅದೊಂದು ಕಾರ್ಯಕ್ರಮದ ಪ್ರಭಾವ ಅವ್ರ ಮಾತಲ್ಲಿ ನನಗೆ ಕಾಣಿಸ್ತಾ ಇದೆ. ಆ್ಯಂಡ್ ಅದನ್ನು ಮೀರಿ ನಿಮ್ಮಂಥ ಸಜ್ಜನರು ಅವ್ರ ಜೊತೆ ಇದ್ದೀರಿ ಅಂತ ಭಾಳ ಸಂಗಾತಿಯಾಗಿ ಎಲ್ಲ ರೀತಿಯಲ್ಲೂ ಅವರನ್ನು ಸಂಭಾಳಿಸ್ಕೊಂಡು ಹೋಗ್ತಾ ಇದ್ದೀರಿ. ಬಹುಶಃ ಮನೆಯ ನೆಮ್ಮದಿಗೆ ಇದಕ್ಕಿಂತ ದೊಡ್ಡ ಕಾರಣ ಬೇಕಿಲ್ಲ. ಬರೋದು ಹೋಗೋದು, ಆಸ್ತಿ ಅಂತಸ್ತು, ಅದು ಯೌವನ ಥರ ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಆದರೆ ನಮ್ಮ ನಡುವಿನ ಹೊಂದಾಣಿಕೆ ಅದು ಬಂದಾಗ ಬರಲಿ. ಈಗ ನಾವು ಚೆನ್ನಾಗಿದ್ದೀವಿ, ಈಗ ನಮ್ಮ ತಟ್ಟೆಗೆ ಊಟ ಬರ್ತದೆ. ಯಾಕಂದ್ರೆ ದೇವ್ರು ಮೋಸ ಮಾಡಿಲ್ಲಲ್ಲ ಗುರುಗಳೇ. ಇವರು ದುಡಿಯೋದ್ರಲ್ಲಿ ಏನೋ ಹಿಂದಿಲ್ಲ. ಮನುಷ್ಯ ದುಡಿತಾರೆ, ಕೈ ತುಂಬಾ ದುಡಿತಾರೆ, 2 ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸ್ತಿದಾರೆ, ಎಲ್ಲ ಮಾಡ್ತಿದಾರೆ. ಆ ಕೊರಗು ನನ್ಗೆ ಅರ್ಥ ಆಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಆದ್ರೆ ಅದನ್ನ ನಾವು ಅದನ್ನೇ ಜೀವನ ಮಾಡ್ಕೊಂಡ್ ಕುತ್ಕೊಂಡ್ರೆ ಈಗಿರೋ ನೆಮ್ಮದಿನ ಹಾಳು ಮಾಡ್ಕೋಬೇಕಾಗುತ್ತೆ. ಏನಿಲ್ಲ, ಇನ್ನೊಂದು 50 ಕತೆ ಕೇಳಾದ್ಮೇಲೆ ಇನ್ನೂ ಸರಿ ಹೋಯ್ತಾರೆ, ಡೋಂಟ್ ವರಿ. ಅದಕ್ಕೆ ನಾನು ನಿಮ್ಮಲ್ಲಿ ಏನಿದೆ ನಿಮ್ಮ ಹತ್ರ ಮಾತಾಡೋದು, ಅದು ಒಂಥರ ಹೀಲಿಂಗ್ ಅಲ್ವಾ, ಆಚೆ ಹಾಕೋದು ಅವ್ರ ಮನಸ್ಸಲ್ಲಿ ಇರೋದು. ಹಂಗಾಗಿ ಅದು ಭದ್ರವಾಗಿ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದಾರೆ ಅವ್ರ ತಂದೆ ಅವ್ರದನ್ನ. ಇಲ್ಲ, ಈಗ ಅವರು ಅದನ್ನ ಹೇಳಿದ್ರು. ನಾನು ಎಲ್ಲೋ ಒಂದು ಜಾಗಕ್ಕೆ ಹೋಗಿದ್ದೆ, ಅಲ್ಲಿಂದ ಬಂದ್ಮೇಲೆ ನನಗೆ ಅರ್ಥ ಆಯ್ತು. ಓಕೆ, ನನ್ನ ಹೆಂಡತಿ ಮಕ್ಕಳಿಗೆ ನಾವು ಇರೋಷ್ಟು ಸಮಯ ಚೆನ್ನಾಗಿ ನೋಡ್ಕೊಳ್ಬೇಕು. ಸಮಥಿಂಗ್ ಅವ್ರ ಶಬ್ದಗಳೇ ಗೊತ್ತಾಗ್ತಿದೆ. ನಿಧಾನಕ್ಕೆ ಅದೊಂದು ದೈವತ್ವ ಪ್ರವೇಶ ಮಾಡುತ್ತೆ ಅಥವಾ ಸಂಸ್ಕಾರ ಪ್ರವೇಶ ಮಾಡುತ್ತೆ. ಸೊ ಅವ್ರನ್ನ ದೂಷಿಸೋದನ್ನು, ಕೊರಗುತ್ತಾ ಕೂರೋದನ್ನು ಅದನ್ನು ಬಿಟ್ಟಾಗಲೇ ನಮ್ಮ ಒಳ್ಳೆ ದಿನಗಳು ಶುರುವಾಗೋದು. ಹೌದು ಗುರುಗಳೇ, ದೇವ್ರು ನಮ್ಗೆ, ನಾನು ಪ್ರತಿ ಸರಿ ದೇವ್ರನ್ನ ಸ್ಮರಿಸ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದ್ರೆ ನಮ್ಗೆ ಈ ಕ್ಷಣಕ್ಕೆ ದೇವ್ರೆಲ್ಲೂ ಕೊರತೆ ಕೊಟ್ಟಿಲ್ಲ. ಇರೋದ್ರಲ್ಲಿ ಜೀವನ ತೃಪ್ತಿಯಾಗಿದೆ. ಬೇರೆಯವ್ರನ್ನ ಅಂತ ಅನ್ನೋದು ಬೇಡ, ನಮ್ ಜೀವನಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರೋಣ. ಇರೋದ್ರಲ್ಲಿ ಏನು ಮೋಸ ಮಾಡಿಲ್ಲ ದೇವ್ರು. ಇಷ್ಟ್ರ ಮಟ್ಟಕ್ಕೆ ನಾವ್ ಇದ್ದೀವಿ, ನೆಮ್ಮದಿಯಾಗಿದ್ದೀವಿ. ಇದಕ್ಕೆ ಪ್ರತಿ ಸರಿ ನಾನ್ ದೇವ್ರನ್ನ ಥ್ಯಾಂಕ್ಫುಲ್ ಆಗಿ ಪ್ರತಿ ದಿನ ನನ್ಗೆ ಯಾವಾಗ ಅನ್ಸುತ್ತೆ ಮನ್ಸಿಗೆ ಎಲ್ಲೋ ಒಂದ್ ಕಡೆ ನಿಮ್ ಮಾತುಗಳು ಅಥವಾ ಯಾರೋ ಜೀವನ ಕೇಳಿದಾಗ, ಇನ್ನೊಂದೇನೋ ಮಾಡಿದಾಗ, ನನ್ ಜೀವನ ಅದು ಕ್ಷಣಕ್ ಬರುತ್ತಲ್ಲ, ಅವಾಗ ನನ್ನ ಮನೆ ದೇವ್ರ ಏನಿದೆ ಕೂತಿರೋ ಜಾಗದಲ್ಲೇ ಕೈ ಎತ್ತಿ ಮುಗಿತೀನಿ. ಅದೇ ಕೃತಜ್ಞತೆ. ಯಾಕಂದ್ರೆ ಇಷ್ಟು ಮಟ್ಟಕ್ಕೆ ನಮ್ಮನ್ನ ಜೀವಿಸ್ತಿದೀವಿ. ಇವತ್ತಿರ್ತೀವಿ, ನಾಳೆ ಹೆಂಗಿರುತ್ತೆ ನನಗ್ ಗೊತ್ತಿಲ್ಲ, ನಾಳೆ ಕತೆ ನನಗ್ ಗೊತ್ತಿಲ್ಲ. ಬಟ್ ಇವತ್ತು ನಾನು ಋಣಿಯಾಗಿದ್ದೀನಿ. ಹಂಗಾಗಿ ಅದೊಂಥರ ಖುಷಿ ಇದೆ ಗುರುಗಳೇ. ಏನು ಅಂತ ಜೀವನ ತುಂಬಾ ನಿಗೂಢವಾಗಿ ಏನೋ ಆಗ್ತಿದೆ ಅನ್ನೋ ರೀತಿಯಲ್ಲಿ ಏನಿಲ್ಲ, ಸರಳವಾಗಿ ನಡ್ಕೊಂಡು ಎಲ್ಲ ತೆರೆದ ಪುಸ್ತಕ, ಎಲ್ಲ ರೀತಿಯಲ್ಲೂ ಸಂಸ್ಕಾರ ಒಂದುಗೂಡ್ತಾ ಇದೆ. ಎಲ್ಲ ಒಳ್ಳೇದಾಗುತ್ತೆ. ಅಂಡ್ ಈಗಲೂ ಒಳ್ಳೇದೇ ಆಗಿದೆ, ಮುಂದೆಯೂ ಒಳ್ಳೇದೇ ಆಗುತ್ತೆ. ಅಂಡ್ ಅದ್ರ ಜೊತೆಯಲ್ಲಿ ನಿಮ್ಮ ಮಾತುಗಳು ನಂಗೆ ತುಂಬಾ ಮುಖ್ಯ ಅಂತಾನೆ ನಾನು ಮೊದ್ಲೆಲ್ಲ ಸುಮ್ನೆ ಒಂದು ಸ್ವಲ್ಪ ವಿಡಿಯೋಗಳು ನೋಡ್ತಿದ್ದೆ ಗುರುಗಳೇ ನಿಮ್ದು. ಅದೇ ಅವಾಗ ನೀವು ಇನ್ನೂ ದಪ್ಪ ಇದ್ರಿ ಅಲ್ಲ, ಫೋಟೋದಲ್ಲಿ ಬರೀ ಫೋಟೋ ಮಾತ್ರ ಬರೋದು. ಬಟ್ ಅವಾಗ ಅಷ್ಟೇ ನೋಡ್ತಿದ್ದೆ. ಅದಾದ್ಮೇಲೆ ಈ ಒಂದು 3 ತಿಂಗಳು 4 ತಿಂಗಳಿಂದ ನಾನ್ ಕಂಟಿನ್ಯೂಸ್ ಆಗಿ ವಿಡಿಯೋಗಳು ಕೇಳ್ತೀನಿ. ಲೈವ್ ನೋಡಕ್ ಆಗಿಲ್ಲ ಅಂದ್ರೆ ಆಮೇಲೆ ಹಾಕಿರೋಲು ಇದಲ್ದ್ರೂ ಕೂಡ ಇದ್ ಮಾಡ್ತಿರ್ತೀನಿ. ಸೊ ಈಗೇನಾಗಿದೆ ಅಂದ್ರೆ ರಾತ್ರಿ ಹೊತ್ತು ಅದೇ ಕಂಟಿನ್ಯೂ ಆಗ್ಬಿಟ್ಟಿದೆ. ನನ್ಗೆ ಟಿವಿ ಹಾಕೋದಕ್ಕಿಂತ ನಿಮ್ ಮಾತಲ್ಲಿ ಕೇಳೋದು, ನನ್ ಕೆಲ್ಸ ಮಾಡೋದು ಎಲ್ಲ ತುಂಬಾ ಖುಷಿ ಆಗುತ್ತೆ ಮನ್ಸಿಗೆ. ಒಂದು ದಿನ ನಿಮ್ ಮಾತಾಡಿಸಿದಾಗ ನೀವು ಇದನ್ನೆಲ್ಲ ಹೇಳಿದಾಗ ಹೌದು ನೈಸ್. ಒಂದು ನೋಡಿ, ಆ ಮನೆಯಲ್ಲಿ
ಟಿ ವಿ ನೋಡೋದು ಬಿಡ ಅಂತ ಹೇಳಲ್ಲ, ಬಟ್ ಏನು ಆನ್ ಮಾಡ್ತೀರಿ, ಮನೆಯಲ್ಲಿ ಏನು ಕೇಳ್ತೀರಿ, ಅದು ಆ ಮನೆಯ ಧನಾತ್ಮಕ ಶಕ್ತಿಯನ್ನು ಅಥವಾ ಒಂದು ಆ ಸ್ಥಳ ಮಹಿಮೆಯನ್ನು ಉಂಟು ಮಾಡುತ್ತೆ. ಸೊ ಇನ್ನೊಂದು ಏನ್ ಗೊತ್ತಾ, ಅವ್ರನ್ನ ಒಂದು ಲಾಕ್ ಮಾಡೋ ರೀತಿಯಲ್ಲಿ ಇದು. ಅಂದ್ರೆ ಪ್ರತಿದಿನ ಒಂದೊಂದು ಒಬ್ಬೊಬ್ಬರ ಜೀವನ ನೋಡಿದಾಗ ತನ್ನ ಜೀವನನೇ ನಂದೇ ದೊಡ್ಡದು ಅನ್ನೋದು ಬರಬಾರ್ದು. ಆಯ್ತಾ? ಬೇರೆಯವ್ರದ್ದು ಕೇಳಿದಾಗ ಹೌದಪ್ಪ ಪಾಪ ಅವ್ರು ಈ ತರ ಅನ್ಭವಿಸ್ತಿದಾರಲ್ಲ, ನಂದೇನಿದೆ ಅಲ್ಲಿ, ಇಷ್ಟು ಮಟ್ಟಕ್ಕೆ ಇದೆಯಲ್ಲ ಅನ್ನೋದಾದ್ರೂ ಸ್ವಲ್ಪ ಅರಿವು ಬರುತ್ತೆ. ಇಲ್ಲ ಒಂಟಿಯಾಗಿ ಕೂತಿದ್ದು, ಇಲ್ಲ ಖಾಲಿಯಾಗಿ. ಇದು ಇನ್ನೊಂದು ಏನಂದ್ರೆ, ಇವರು ಎಲ್ಲೂ ಹೋಗಲ್ಲ ಗುರುಗಳೇ. ಕೆಲ್ಸ ಮುಗಿತಂದ್ರೆ ಮಧ್ಯಾಹ್ನಕ್ಕೆ ಬಂದ್ರು ಮನೆನೆ. ಫ್ರೆಂಡ್ಸ್ ಇಲ್ಲ, ನೀನ್ ಫ್ರೆಂಡ್ಸ್ ಇಲ್ಲ, ನಾವೇ ಫ್ರೆಂಡ್ಸು. ಎಲ್ಲಾರು ಹೊರಗಡೆ ಹೋಗ್ಬೇಕಾ, ತುಂಬಾ ಬೇಜಾರಾಯ್ತಾ, ಬಾರೆ ಆಚೆ ಹೋಗ್ಬಿಟ್ಟು ಓಡಾಡ್ಕೊಂಡ್ ಬರೋಣ ಅಂತ ಹೇಳಿ ನಮ್ಮನೆ ಕರ್ಕೊಂಡ್ ಹೋಗ್ತಾರೆ ಹೊರ್ತು ಇನ್ನೇನ್ ಫ್ರೆಂಡ್ಸ್ ಜೊತೆ ಹೋಗೋದು, ಸುತ್ತೋದು ಇದೆಲ್ಲ ಏನು ಇಲ್ಲ ಮನುಷ್ಯನ ಹತ್ರ. ಇವರಿಂದ ನನ್ಗೆ ಏನ್ ತೊಂದ್ರೆ ಆಗತ್ತೆ ಅಂದ್ರೆ, 3 ತಿಂಗಳಿಗೊಮ್ಮೆ ಕುಡಿಯೋದು, ದಿನ ಕುಡಿಯಲ್ಲ. ಈ 3 ತಿಂಗಳಿಗೊಮ್ಮೆ ಕುಡ್ದಾಗ ಏನಾಗುತ್ತೆ ಅಂದ್ರೆ, ಈ 3 ತಿಂಗಳು ಎಷ್ಟು ಚೆನ್ನಾಗ್ ನೋಡ್ಕೊಂಡಿರ್ತಾರಲ್ಲ ನನ್ನನ್ನ, ಆ 3 ತಿಂಗಳು ನೋಡ್ಕೊಂಡಿರೋದೆಲ್ಲಾನು ಒಂದೇ ಸರಿ ವಾಡಿ ಇಟ್ಟು ಬಿಡೋದು ನನ್ ಮೇಲೆ. ಅಪ್ಮೇಲ್ ಕೋಪ ಇಟ್ಮೇಲೆ ಅನ್ನೋ ರೀತಿಯಲ್ಲಿ. ಆ ಒಂದು ಮಿಸ್ಟೇಕು ನಮ್ ಜೀವನದಲ್ಲಿ ತುಂಬಾ ಅಂದ್ರೆ ಇವ್ರು ಹೇಳಿದ್ರಲ್ಲ ಕೆಲವೊಂದ್ ಟೈಮು ಅದು ತಡಿಯಕ್ಕಾಗದೆ ನಾನು ತುಂಬಾ ಸಫರ್ ಮಾಡಿದೀನಿ. ಸಫರ್ ಮಾಡಿ ಏನಂದ್ರೆ ನಾವು ನಿಜವಾಗ್ಲೂ ಪ್ರೀತಿ ಒಳ್ಳೆ ಇದ್ರಲ್ಲಿ ಇರೋದ್ರಿಂದ ಅದು ಯಾವ್ದು ನನಗ್ ಮ್ಯಾಟ್ರ್ ಆಗಿಲ್ಲ. ಮತ್ತೆ ಇವರಲ್ಲಿರೋ 70% ಒಳ್ಳೆ ಗುಣಗಳಿಂದ ನಾನು ಲಾಕ್ ಆಗಿದ್ದೀನಿ ಅಷ್ಟೇ. ಆಗ್ಲವ, ಎಲ್ಲ ಒಳ್ಳೇದಾಗಲಿ, ಇನ್ನೂ ಚೆನ್ನಾಗಿ ನೀವು ಜೀವನ ಮಾಡುವಂತಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಹಳ ಎಷ್ಟು ಸಮಯ ಕೊಟ್ಟು ಮಾತಾಡಿದ್ದೀರಿ. ನಿಮ್ಮಿಬ್ಬರಿಗೂ ಹಾಗೂ ನಿಮ್ಮ ಮನೆ ಮುಂದಿನ ದಿನಗಳಲ್ಲಿ ನೆಮ್ಮದಿಯುತವಾಗಿರಲಿ. ಬರ್ತವೆ ಎಲ್ಲ ನಿಮ್ಮ ಪಾಲಿಗೆ ಏನೇನು ಬರಬೇಕು, ಸ್ವಲ್ಪ ತಡವಾಗಾದ್ರೂ ಬಂದೇ ಬರ್ತವೆ. ಆಗ್ಲಿ ಗುರುಗಳೇ, ಈಗಿನ ಕ್ಷಣಕ್ಕಂತೂ ಮೋಸ ಇಲ್ಲ. ಖಂಡಿತ ಖಂಡಿತ. ಖುಷಿಯಾಗಿದ್ದೀರಿ. ಆ್ಯಂಡ್ ಇಬ್ಬರೂ ಸೇರಿ ಒಂದೇ ಕಾರ್ಯಕ್ರಮ ನೋಡೋದು ಅಂದರೆ ಅದೊಂದು ಬೇರೆ ಹೊಂದಾಣಿಕತೆಯ ಸೂಚನೆ. ಅದು ಅದು ಯಾವಾಗಲೂ ಇರಬೇಕು. ಅಷ್ಟು ಮಾಡ್ಕೊಂಡು ಹೋಗಿ. ಮನೆಯಲ್ಲಿ ಹೆಚ್ಚು ಯಾವುದನ್ನು ಕೊರಗು ರೀತಿ ಮಾಡ್ಕೊಳ್ಬೇಡಿ. ಇರೋದ್ರಲ್ಲಿ ಆರಾಮಾಗಿರೋಣ. ಇಲ್ಲ ಗುರುಗಳೇ, ನಾನು ತುಂಬಾ ಅಲ್ಪ ತೃಪ್ತಳು ಗುರುಗಳೇ. ನಾನು ಸಣ್ಣದಕ್ಕೂ ತುಂಬಾ ಖುಷಿ ಪಡ್ತೀನಿ. ಅಷ್ಟು ಮಾಡ್ಕೊಂಡು ಹೋಗಿ. ಒಳ್ಳೇದಾಗ್ಲವ್ವ. ಶುಭವಾಗ್ಲಿ, ಶುಭವಾಗ್ಲಿ. ಥ್ಯಾಂಕ್ ಯು ಗುರುಗಳೇ. ಗೋವಿಂದ ನೋಡಿ ಎಷ್ಟು ಅನ್ಯೂನ್ಯವಾಗಿದ್ದಾರೆ. ಖುಷಿ ಆಯಿತು. ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ. ನಿಮ್ಮ ಯಜಮಾನ್ರ ಮಾತು ನನಗೆ ಭಾಳ ಸಂತೋಷ ಕೊಡ್ತು. ಅವರ ಪರಿವರ್ತನೆ ಸಂತೋಷ ಕೊಡ್ತು. ನಿಜವಾಗ್ಲೂ ಪ್ರೀತಿ ಮಾಡಿ ಮದುವೆ ಆಗಿ ಎಷ್ಟು ಕಾಲ ಅವರು ಅರ್ಥ ಮಾಡ್ಕೊಂಡು ಚೆನ್ನಾಗಿದ್ದಾರಲ್ಲ. ಒಳ್ಳೆಯದಾಗಲಿ. ಇನ್ನೂ ಚೆನ್ನಾಗಿರಿ. ಭಗವಂತನನ್ನು ಬಲವಾಗಿ ನಂಬಿ ಸತ್ಯ, ಧರ್ಮ, ಪ್ರಾಮಾಣಿಕತೆ ಬಿಡಬೇಡಿ. 6 ಬರಲಿ, 3 ಬರಲಿ, 60 ಬರಲಿ, ಒಂದೇ ರೀತಿ ಇರಿ. ಪ್ರತಿ ಕ್ಷಣವನ್ನು ಆನಂದದಿಂದ ಕಾಣಿ. ಒಳ್ಳೆಯದಾಗುತ್ತೆ. ಶುಭವಾಗಲಿ. ಬಂಧುಗಳೇ, ಇಲ್ಲಿಗೆ ಇವತ್ತಿನ ಪ್ರೀತಿ ಮಾತು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಮತ್ತೆ ನಾನು ಮುಂದಿನ ಗೋವಿಂದ ಶನಿವಾರ ನಿಮ್ಮನ್ನು ಮತ್ತೆ ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಶನಿವಾರ ರಾತ್ರಿ 8 ಗಂಟೆಗೆ ನೀವು ಕೇಳ್ತಾ ಇರೋದು ಪ್ರೀತಿ ಮಾತು ನೇರ ಪ್ರಸಾರ. ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ, ಎಲ್ಲರಿಗೂ ಹಂಚ್ಕೊಳ್ಳಿ. ಇಂಥದ್ದೊಂದು ಕಾರ್ಯಕ್ರಮ ಇದೆ, ಇದು ನೋಡಿ, ಈ ಕತೆ ಕೇಳಿ. ಸೊ ನೀವು ಮಾಡೋ ಒಂದು ಚಿಕ್ಕ ಸಜೆಷನ್ ಅಥವಾ ಅವ್ರಿಗೆ ಕೊಡೋ ಚಿಕ್ಕ ಈ ಲಿಂಕ್ ಅಥವಾ ಇದ್ರ ಬಗ್ಗೆ ನೀವು ಹೇಳಿದಾಗ ಗೊತ್ತಿಲ್ಲ, ಅವ್ರಿಗೆ ಯಾವುದೋ ಕಷ್ಟ ದಿನಗಳಲ್ಲಿ ನಿಮಗೆ ಅದು ಅವ್ರಿಗೆ ಧೈರ್ಯ ನೀಡಬಹುದು, ಶಕ್ತಿ ನೀಡಬಹುದು, ಬೆಳಕು ತೋರಬಹುದು. ಆ ಒಂದು ಪುಟ್ಟ ಕೆಲಸವನ್ನು ಈಗಲೇ ಮಾಡಿ, ಯಾವಾಗಲೂ ಮಾಡ್ತಾ ಇರಿ.